ಪಾಪದುಪಶಮನಕ್ಕೆ ನರಮೇಧ ಹೊರತನ್ಯ ಮಾರ್ಗವಿನ್ನಿಲ್ಲವೆನುವ ಮಾತಂಕ ಭರಿತನಾಗಿಗ ಹರಿಶ್ಚಂದ್ರ ಭೂಕಾಂತನ ಸಮೀಪ ಬಂದೆರಗಿ ನಿಂದು ತರಳಲಾಯಿತನಂತ ಜನಕ ಬಿಡುತ್ತುಗುಡ ತರಳಲಾಯಿತನೆಂದ ಜನಕ ಬಿಡುತ್ತುಗುಡವನ್ನರಸಿತಗೆ ನೊಪ್ಪಾದ ಯಜ್ಞ ಪಶುವಪ್ಪೋರ್ವ ಓರ್ವ ತರುಣನನು ಒಂದನೆಷ್ಟೆಂದರೂ ನೀಡುತ್ತ ಬಗೆಗೆನ್ನ ಕಳುಗೆನ್ನಲು ಪಾವನವಾದ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ನಾವು ಸಂತಾನವನ್ನು ಪಡೆದು ಆ ಮಗನಿಗೆ ಅಧಿಕಾರವನ್ನು ಒಪ್ಪಿಸಬೇಕಾದದ್ದು ಕರ್ತವ್ಯ ಎನ್ನುವ ಲಕ್ಷ್ಯ ಇದ್ದಂತಹ ನನ್ನ ತಂದೆ ಅದೊಂದು ಕಾಲದಲ್ಲಿ ಸಂತಾನವೇ ಆಗುವುದಿಲ್ಲ ಎನ್ನುವ ಸಂದೇಹ ಬಂದ ಹೊತ್ತಿನಲ್ಲಿ ಮಗು ಹುಟ್ಟಿದರೆ ಆ ಹುಟ್ಟಿದ ಮಗುವನ್ನೇ ಬಲಿಪಶುವನ್ನಾಗಿ ಕೊಡುತ್ತೇನೆ ಹೀಗೆ ವರುಣನಿಗೆ ಹರಕೆ ಹೇಳಿಕೊಂಡರಂತೆ. ಆ ಫಲರೂಪವಾಗಿಯೇ ಹುಟ್ಟಿದವ ನಾನು. ಹುಟ್ಟಿದ ಮಗುವಿನ ಮುಖವನ್ನು ಕಂಡು ಆ ಮಗುವಿನ ಕುರಿತಾಗಿ ಇದ್ದಂತಹ ವಾತ್ಸಲ್ಯದಿಂದ ಹೇಗೆ ಕೊಡಲಿ ಎಂದು ಸಂದೇಹಪಟ್ಟು ಶಂಕಿಸುತ್ತಾ ಹಿಂದೆ ಹಾಕಿದ ನಮ್ಮ ತಂದೆಗೆ ಜಲೋದರ ರೋಗ ಬಂತು. ಪರಿಣಾಮದಲ್ಲಿ ಇದನ್ನು ಹೇಗೆ ಉಪಸಂಹಾರ ಮಾಡುವುದು ಎನ್ನುವ ಚಿಂತೆಯಲ್ಲಿದ್ದಂತಹ ನಮ್ಮ ತಂದೆಯವರಿಗೆ ಆ ವರುಣನೇ ಸೂಚಿಸಿದ ಹಾಗೆ ನರಮೇಧದ ಹೊರತು ಬೇರೆ ದಾರಿಯಿಲ್ಲ ಎನ್ನುವ ಸಮಸ್ಯೆಯ ಸುಳಿಯಲ್ಲಿ ನಮ್ಮ ತಂದೆಯವರು ಸಿಕ್ಕಿದಾಗ ಅವರನ್ನು ಸಂತೈಸಿ ನನ್ನ ಸಮಾನ ತುಲ್ಯನಾದಂತಹ ಹುಡುಗನೋರ್ವನನ್ನು ತಂದು ಬಲಿಪಶುವನ್ನಾಗಿ ಉಪಯೋಗಿಸುವುದಕ್ಕೆ ನಾನೇ ಸಂಗ್ರಹಿಸಿಕೊಂಡು ಬರುತ್ತೇನೆ ಅಂತ ಹೊರಟವ ನಾನು. ಅಪ್ಪನಿಗೆ ಸಮಾಧಾನ ಹೇಳಿ ಹೊರಟಿದ್ದೇನೆ, ಹೋಗುತ್ತೇನೆ ಮುಂದೆ. ಅಯೋಧ್ಯೆಯನ್ನು ಬಿಟ್ಟು ಬಹುದೂರ ಬಂದೆ. ಮುಂದೆ ಕಾಣುತ್ತಿರುವುದು ಬ್ರಾಹ್ಮಣರ ಅಗ್ರಹಾರ. ಈ ದಾರಿಯಾಗಿಯೇ ನಾನು ಮುಂದೆ ಹೋಗಬೇಕಾಗಿದೆ. ಬಹುದೂರ ಬಂದರೆ ಅದ್ಯಾರು? ಯಾವನೋ ಒಬ್ಬ ವೃದ್ಧ ವಿಪ್ರ ತನ್ನ ಮುರುಕು ಮನೆಯ ಹೊರಗಡೆ ಆ ಮುರುಕು ಮನೆಗೆ ಆಧಾರವಾಗಿ ಉಳ್ಳಂತಹ ಕಂಬಕ್ಕೊರಗಿ ಕುಳಿತಂತಹ ದೃಶ್ಯ. ಆ ಮನೆಗೆ ಕಂಬ ಆಧಾರ, ಇವನ ಸಂಸಾರಕ್ಕೆ ಈ ವೃದ್ಧನೇ ಆಧಾರ ಎನ್ನುವುದನ್ನು ಎತ್ತಿ ತೋರಿಸುವ ಹಾಗಿದೆ. ಬ್ರಾಹ್ಮಣರು ದರಿದ್ರರು ಎನ್ನುವುದು ಸ್ವಾಭಾವಿಕವಾದರೂ ಅದರಲ್ಲೂ ದಟ್ಟ ದಾರಿದ್ರ್ಯ ಇವನನ್ನು ತುಂಬಿಕೊಂಡಿದೆ, ಆವರಿಸಿಕೊಂಡಿದೆ ಎನ್ನುವುದಕ್ಕೆ ಈ ದೃಶ್ಯವೇ ಸಾಕ್ಷಿಯನ್ನು ಹೇಳುತ್ತಾ ಇದೆ. ಸರಿ, ವೃದ್ಧರು ವಿಪ್ರರು ಆದಂತಹ ಇವರನ್ನು ನಮಿಸಿ ನನಗೆ ಬೇಕಾದಂತಹ ಅನುಭವವನ್ನು ಸಂಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಸ್ವಾಮಿನ್ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ವೃದ್ಧನೀತ ದರಿದ್ರನೆಂಬುದ ವೃದ್ಧನೀತ ದರಿದ್ರನೆಂಬುದ ನಿರ್ಧರಿಸಿ ವಿನಯೋಕ್ತಿಯಿಂದಲೇ ವಿದ್ಯಮಾನವ ವಿವರಿಸಿದ ವೈವಿಧ್ಯ ಮೆರೆದು ವಿದ್ಯಮಾನವ ವಿವರಿಸಿದ ವೈವಿಧ್ಯ ಮೆರೆದು ಪೂಜ್ಯರೇ, ವಯಸ್ಸ್ಯ ತಮ್ಮ ಪರಿಚಯವನ್ನು ಕೇಳುವಂತಹ ಆತುರವಿದೆ. ತಾವ್ಯಾರು? ನಾವು ಭೃಗುವಂಶದವರು. ನನ್ನ ಹೆಸರು ಅಜೀಗರ್ತನೆಂದು.
ಗೃಹಸ್ಥಾಶ್ರಮದಲ್ಲಿ ಧನ್ಯತೆ ಇದೆ ಎಂದು ತಿಳಿದುಕೊಂಡ ನಾನು ಎಷ್ಟೋ ವರ್ಷಗಳಿಂದ ಆ ಗಾರ್ಹಸ್ಥ್ಯವನ್ನು ಪಾಲಿಸುತ್ತಾ ಬಂದಿದ್ದೇನಪ್ಪ. ಓಹೋ, ನನ್ನನ್ನು ಈ ತರದಿಂದ ವಿಚಾರಿಸುತ್ತಿರುವ ನೀನ್ಯಾರೆಂದೇ ನನಗೆ ಅರ್ಥವಾಗಲಿಲ್ಲ. ಹೇಳುತ್ತೇನೆ ಸ್ವಾಮಿ. ಈಗೀಗ ನನ್ನನ್ನು ಮಾತನಾಡಿಸೋರೇ ಕಡಿಮೆಯಾಗಿದ್ದಾರೆ. ಆದರೂ ನನ್ನನ್ನೇ ಗುರುತಿಸಿ ಈ ರೀತಿ ಮಾತನಾಡುತ್ತಿರುವಾಗ ನನ್ನ ಬಗ್ಗೆ ನೀನು ಏನಾದರೂ ತಿಳಿದಿರಬಹುದು, ತರ್ಕಿಸಿರಬಹುದು. ಈ ಕಲ್ಪನೆ ನನಗುಂಟಾಗುತ್ತಿದೆ. ಯಾರಯ್ಯ ನೀನು ಸ್ವಾಮಿ? ಯಾಕೆ ವಿಚಾರಿಸುತ್ತಿರುವೆ? ನನಗಂತೂ ತಮ್ಮಂಥವರನ್ನು ಮಾತಾಡಿಸುವುದಂದ್ರೆ ಬಹಳಷ್ಟು ಹಿತ. ಓಹೋ, ಹಿರಿಯರು, ವೃದ್ಧರು, ಮೇಲಾಗಿ ವಿಪ್ರರು, ಈ ಎಲ್ಲಾ ಕಾರಣದಿಂದಲೂ ಹೌದು. ಪರಿಚಯವನ್ನು ತಿಳ್ಕೊಂಡೆ. ನಾನು ಇಲ್ಲಿಯವಲ್ಲ ಸ್ವಾಮಿ. ಮತ್ತೆಲ್ಲಿನವ? ಅಯೋಧ್ಯೆಯ ಯುವರಾಜ. ಅಯೋಧ್ಯೆ ಯುವರಾಜ? ಹಾ. ಇಲ್ಲಿಯ ತನಕ ನಿನ್ನ ಸವಾರಿ ಯಾಕೆ ಚಿತ್ತೈಸಿತೋ ಗೊತ್ತಾಗಲಿಲ್ಲ ಸ್ವಾಮಿ. ನನ್ನ ತಂದೆಯವರದೊಂದು ಕಾಲದಲ್ಲಿ ವರುಣನಿಗೆ ಒಂದು ಹರಕೆ ಹೇಳಿಕೊಂಡಿದ್ದರಂತೆ. ಹೇಳಬಹುದು, ಅನುಕೂಲವಿದ್ದವರು ಹರಕೆಯೂ ಹೇಳಬಹುದು, ಅದಕ್ಕೆ ಅನುಕೂಲತೆಯನ್ನು ಒದಗಿಸಿಕೊಡಬಹುದು, ಬೇಕಾದ್ದನ್ನು ನೀಡಿ ಆನಂದವನ್ನೂ ಅನುಭವಿಸಬಹುದು. ನಮಗೆ ಆ ಯೋಗವಿಲ್ವ? ಅಂತಹ ಹರಕೆ ಹೇಳಿದ್ರಿಂದ ನೀನಿಲ್ಲಿಗೆ ಬಂದದು ಅಲ್ಲ ಸ್ವಾಮಿ. ಮತ್ತೆ ಅವರು ಹೇಳಿದ ಹರಕೆಗೂ ನಾನಿಲ್ಲಿ ಬರುವುದಕ್ಕೂ ಒಂದು ರೂಪದ ಸಂಬಂಧ ಉಂಟು. ಅಂದರೆ ನನ್ನನ್ನು ನೋಡ್ತೇನೆ ಅಂತ ನಿನ್ನಪ್ಪ ಏನಾದ್ರೂ ಹರಕೆ ಹೇಳಿಕೊಂಡು ನಿನ್ನನ್ನು ಕಳುಹಿಸಿದನೋ ಹೇಗೆ? ಹಾಗೇನೂ ಇಲ್ಲ ಸ್ವಾಮಿ. ಮತ್ತೆ ತನ್ನ ಮಗನನ್ನೇ ಬಲಿಗೊಡುತ್ತೇನೆ ಆ ವರುಣ ದೇವನಿಗೆ ಅಂತ ಹೇಳಿ ಹರಕೆ ಹೇಳಿದ್ದರಂತೆ. ಅವರ ಮಗನಾದಂತಹ ನನ್ನನ್ನು ಬಲಿಗೊಡುವುದಕ್ಕೆ ಹಿತವಿಲ್ಲದ ತಂದೆಯವರು ಕಾಲಹರಣ ಮಾಡುತ್ತಾ ಇದ್ರು. ಆವಾಗ ಹಿರಿಯರೆಲ್ಲವರೂ ಕೊಟ್ಟಂತಹ ಸಲಹೆಯ ಮೇರೆಗೆ ನನ್ನ ಸಮಾನತೆಯುಳ್ಳಂತಹ ಇನ್ನೊಬ್ಬನನ್ನು ದತ್ತಪುತ್ರನನ್ನಾಗಿ ಸ್ವೀಕರಿಸಿದ್ರೆ ಅಂಥವನನ್ನೇ ವರುಣನ ಪ್ರೀತ್ಯರ್ಥವಾಗಿ ಬಲಿಗೊಡಬಹುದು ಎನ್ನುವ ನಿರ್ಣಯವನ್ನು ಕೇಳಿ ಅಂತಹ ಹುಡುಗನನ್ನು ಸಂಗ್ರಹಿಸಿಕೊಂಡು ಆ ವರ್ಚಸ್ವಿ ಎಲ್ಲಿದ್ದಾನೆ ಎನ್ನುವುದನ್ನು ಅರಸುತ್ತಾ ಇಲ್ಲಿಗೆ ಬಂದವ ನಾನು. ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯನ್ನು ಪಾಲಿಸುವ ಹರಿಶ್ಚಂದ್ರನ ಮಗ ನೀನು. ಹೌದು. ನಿನ್ನ ಹೆಸರೇನಪ್ಪ? ಲೋಹಿತಾಶ್ವನೆಂದು. ಲೋಹಿತಾಶ್ವ? ಹೌದು. ನಿನಗೆ ಸಮಾನವಾದ ಅರ್ಹತೆಯುಳ್ಳ ಬಲಿಪಶುವನ್ನು ಹುಡುಕಿಕೊಂಡು ಈ ಕಡೆಗೆ ನೀನು ಬಂದೆ. ಹೌದು. ಹೇಗೆ ನಿನ್ನ ಕೆಲಸ ಆಯಿತೋ ಹೇಗೆ? ಆಗಲಿಲ್ಲ ಇಷ್ಟೊತ್ತು. ಯಾವ ಮೌಲ್ಯವನ್ನು ತೆತ್ತಾದರೂ ಅಂತಹ ಒಬ್ಬ ಹುಡುಗನನ್ನು ಸಂಗ್ರಹಿಸಬೇಕು ಅಂತ ನಾನಿಲ್ಲಿಗೆ ಬಂದವ. ತಮ್ಮ ಅವಗಾಹನೆಗೆ ಎಲ್ಲಿಯಾದರೂ ಬಂದದ್ದಿದ್ರೆ ತಿಳಿಸಿದ್ರೆ ಉಪಕಾರವಾಗುತ್ತಿತ್ತು. ಚಕ್ರವರ್ತಿಯ ಮಗ ಎಂಬಾಗ ಆರ್ಥಿಕವಾಗಿ ನಿನಗೆ ಯಾವ ಮುಗ್ಗಟ್ಟೂ ಬರುವುದಕ್ಕೆ ಅವಕಾಶ ಇಲ್ಲ. ಇಲ್ಲ. ಕೇಳಿದುದನ್ನು ಕೊಟ್ಟು ಕೊಡಲಿರುವವರನ್ನು ತೃಪ್ತಿಪಡಿಸಿ ನೀನು ನಿನಗೆ ಸಮಾನನಾದವನನ್ನು ಕರೆದುಕೊಂಡು ಹೋಗುವ ಆಶೆಯಿಂದಲೇ ಈ ಕಡೆಗೆ ಬಂದೆ. ಹೌದು. ಚಕ್ರವರ್ತಿಯ ಮಗನಿಗೆ ಸಮಾನ ಎಂದರೆ ದೀರ್ಘಕಾಲ ಅಧ್ಯಯನವನ್ನು ನಡೆಸಿ ತನ್ನ ಧರ್ಮವನ್ನು ಪಾಲಿಸಿ ಶ್ರೇಷ್ಠನೆನಿಸಿದಂತಹ ಬ್ರಾಹ್ಮಣ ಯಾವನಿದ್ದಾನೋ ಅವನು ಚಕ್ರವರ್ತಿಯ ಮಗನಿಗೆ ಸಮಾನನಾಗುತ್ತಾನೆ ಅಂತ ನನ್ನ ಎಣಿಕೆ. ಇದು ಸರಿ ಇರಬಹುದು. ನಿನಗೂ ಸ್ವಲ್ಪವಾದರೂ ಲೋಕಾನುಭವ ಉಂಟಲ್ಲ. ಹೌದು. ಅಂತವರನ್ನೇ ನೀನು ಹುಡುಕುವುದು ಹೌದಾದರೆ ನಿನ್ನಂತವನಿಗೊಂದು ದಾರಿ ತೋರಿಸದ ಇದ್ದ ಮೇಲೆ ನಮಗೆ ಸಮಾಧಾನವಾದರೂ ಎಲ್ಲಿಂದ ಬರ್ತದೆ? ಆದೀತು. ಆಗಲಪ್ಪ. ತಮಗೆ ಹೊಳೆದರೆ ಹೇಳಿ. ಹೇಳ್ತೇನೆ. ಎನಲು ಲೋಭದ ಸುಳಿಗೆ ಸಿಕ್ಕುತ್ತ ಮನೆಯ ಮಂದಿಯ ಕೇಳಿ ಪೇಳುವೆ. ಎನಲು ಲೋಭದ ಸುಳಿಗೆ ಸಿಕ್ಕುತ್ತ ಮನೆಯ ಮಂದಿಯ ಕೇಳಿ ಪೇಳುವೆ. ಅನಕ ಕಾದಿರು ಭಿನ್ನ ಭೇದವ ಎಣಿಸದಿರು. ಈ ಲೋಕ ವ್ಯವಹಾರದಲ್ಲಿ ಗೃಹಸ್ಥನಾಗಿ ಆಸಕ್ತನಾದ ಮೇಲೆ ಸಾಂಸಾರಿಕವಾದಂತಹ ಸುಖಗಳ ಬಗ್ಗೆ ಲಕ್ಷ್ಯವನ್ನು ಕೊಡದೇ ಇರುವುದಕ್ಕಾಗುತ್ತದೆ. ಹೆಂಡತಿ, ಮಕ್ಕಳು, ಮನೆ ಇತ್ಯಾದಿಗಳಿರುವುದರಿಂದ ಅವರ ಸುಖ ದುಃಖ ಇತ್ಯಾದಿಗಳ ಕಡೆಗೂ ಗಮನವನ್ನು ಕೊಡಬೇಕಾದ್ದು ಅಗತ್ಯವೆನಿಸುತ್ತದೆ.
ಕೈ ಹಿಡಿದವಳಿಗೆ ಒಳ್ಳೆಯ ವಸ್ತ್ರಗಳನ್ನು ಕೊಡಬೇಕು, ಮಕ್ಕಳಿಗೆ ಉಳಿಸನ್ನು ನೀಡಬೇಕು, ಅವರ ವಿದ್ಯಾರ್ಜನೆಗೆ ಸಹಕಾರಿಯಾಗಬೇಕು ಇತ್ಯಾದಿಗಳೆಲ್ಲ ಗೃಹಸ್ಥನಾಗಿ ಕರ್ತವ್ಯ ಎಂಬುದು ನನಗೂ ಗೊತ್ತು. ಎಂತಹ ವಿದ್ವಾಂಸನಾದರೇನು? ಸರಸ್ವತೀದೇವಿ ನನ್ನನ್ನು ಅನುಗ್ರಹಿಸಿದಳಲ್ಲದೆ ಲಕ್ಷ್ಮೀದೇವಿ ಪ್ರಸನ್ನತೆಯನ್ನೇ ತೋರಿಸಲಿಲ್ಲ. ಆದ್ದರಿಂದಲೇ ಕಡು ಬಡತನದಲ್ಲಿ ನೊಂದಿರುವ ನನಗೆ ಇದೊಂದು ಒಳ್ಳೆಯ ಅವಕಾಶ. ರೋಹಿತಾಶ್ವನಲ್ವೇ, ನೀನು ಹೇಳಿದ್ದೆಲ್ಲ ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆಯಪ್ಪ. ನಮ್ಮ ಲಕ್ಷ್ಯಕ್ಕೆ ನಿನಗೆ ಬೇಕಾದಂತಹವನು ಯಾರಾದರೂ ಇದ್ದರೆ ಆಯ್ಕೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಕಳುಹಿಸಿಕೊಡುವುದಕ್ಕೂ ಸಿದ್ಧನಾಗಬಹುದು. ಆದರೆ ನಾನೊಬ್ಬನೇ ಆ ಬಗ್ಗೆ ಯೋಚಿಸುವುದು, ನಿನ್ನೊಡನೆ ಚರ್ಚಿಸುವುದು ಸರಿಯಾಗುವುದಿಲ್ಲ. ನನಗೂ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ. ಅದರಿಂದ ಸ್ವಲ್ಪ ಹೊತ್ತು ಹೊರಗೆ ಕಾದಿರು. ಅವರಲ್ಲಿ ವಿಚಾರ ವಿನಿಮಯ ಮಾಡಿ ನಿನಗೆ ನಿಶ್ಚಯವಾದ್ದನ್ನು ತಿಳಿಸ್ತೇನೆ. ಒಳ್ಳೆಯದು, ಸರಿತಾನೆ? ಲೇ, ಏನ್ ಮಾಡ್ತೀಯ? ಮಾಡ್ಲಿಕ್ಕೆ ಏನುಂಟೋ ಸುಮ್ಮನೆ ಕುಳಿತಿದ್ದೇನೆ. ಪ್ರಾಣೇಶ್ವರಿ, ಒಳ್ಳೆಯ ಯೋಗ ಬಂತು ನಮಗೆ. ಒಳ್ಳೆಯ ಯೋಗ ಸತಿಗೆಂದ ತೊರೆಯಿಂದ ಸತಿಗೆಂದ ನಮ್ಮ ಅರಸಿ ಬಂದಿಗುದೀಗ ಸೌಭಾಗ್ಯ ಯೋಗ. ನಮ್ಮ ಅರಸಿ ಬಂದಿಗುದೀಗ ಸೌಭಾಗ್ಯ ಯೋಗ. ತರಳರು ಮೂವರು ನಮಗೆ, ತರಳರು ಮೂವರು ನಮಗೆ ಕಷ್ಟದರ ಬಡತನದ ನಿವಾರಣೆಯಾಗೆ, ಕಷ್ಟದರ ಬಡತನದ ನಿವಾರಣೆಯಾಗೆ. ಹೊರೆಯಿಂದ ಸದಿಯಿಂದ ನಾಗ ನಮ್ಮ ರತಿ ಬಂದಿಯುವುದೀಗ ಸೌಭಾಗ್ಯ ಯೋಗ. ಹೌದೇನೆ? ನಾವೆಷ್ಟೇ ಪ್ರಯತ್ನಿಸಿದರು, ಎಷ್ಟೇ ದುಡಿದರು, ದಾರಿದ್ರ್ಯದ ರೇಖೆಯನ್ನು ದಾಟಿ ಮುಂದುವರಿಯುವುದಕ್ಕೆ ಈವರೆಗೂ ಸಾಧ್ಯವೇ ಆಗಲಿಲ್ಲ. ನಾವು ಪಡ್ಕೊಂಡು ಬಂದದ್ದಿದು, ಏನ್ ಮಾಡೋಣ? ಹೊರಗೂ ಬಡತನ, ನಮಗೆ ಒಳಗೂ ಬಡತನ. ಮನೆ ನೋಡಿದರೆ ನಾವೆಂತವರು ಎಂಬುದನ್ನು ನೋಟಕರು ಗುರುತಿಸಬಹುದಾಗುತ್ತದೆ. ಹೃದಯದಲ್ಲಾದರೂ ಸಿರಿತನ ತುಂಬಿಕೊಳ್ಳೋಣವೆಂದರೆ ಈ ಹೊರಗಿನ ದಾರಿದ್ರ್ಯ ಅದನ್ನು ಬಿಡೋದಿಲ್ಲ. ಮನಸ್ಸು ಸ್ವಚ್ಛವಾಗಿರಬೇಕಾದರೆ, ಬುದ್ಧಿ ತಿಳಿಯಾಗಿರಬೇಕಾದರೆ ಶರೀರಕ್ಕೆ ಬೇಕಾದ್ದನ್ನೆಲ್ಲ ನಾವು ಒದಗಿಸುತ್ತಲೇ ಇರಬೇಕಾಗುತ್ತದೆ. ಹೊತ್ತು ಹೊತ್ತಿಗೆ ಅನ್ನಪಾನಾದಿಗಳು, ದೇಹ ರಕ್ಷೆಗೆ ಬೇಕಾದಂತಹ ವಸ್ತ್ರಾದಿಗಳು ಇಲ್ಲದೇ ಇದ್ದರೆ ಮನುಷ್ಯನಿಗೆ ಸ್ವಾಸ್ಥ್ಯವೆಲ್ಲಿಂದ ಹೇಳು? ಸುಖವೇ ಇಲ್ಲ. ನಿನಗೆ ಗಂಡನಾಗಿದ್ದೇನೆ, ಮಕ್ಕಳಿಗೆ ತಂದೆಯಾಗಿದ್ದೇನೆ. ಆದರೆ ನಿಮ್ಮನ್ನು ಸರಿಯಾಗಿ ರಕ್ಷಿಸುವಂತಹ ಹೊಣೆಯುಳ್ಳವನಾದ ನನಗೆ ಈವರೆಗೂ ಅದಕ್ಕೆ ಅನುಕೂಲವೇ ಪ್ರಾಪ್ತವಾಗಿರಲಿಲ್ಲ. ಈಗ ನೋಡು, ಏನು ನಮ್ಮ ಸೌಭಾಗ್ಯ. ಸೌಭಾಗ್ಯ? ಸೌಭಾಗ್ಯ ಎಂಥ ಭಾಗ್ಯವೋ! ಒಳ್ಳೆಯ ಹೊಂದಿಕೆಯಾಯಿತು ನೋಡು. ಈ ಸೌಭಾಗ್ಯ ಯೋಗ ನಮಗೆ ಬಂದಿರುವುದರಿಂದಲೇ ಅವನು ಇಲ್ಲಿಗೆ ಬಂದಿರಬೇಕು ಅಂತ ನನಗನಿಸ್ತದೆ. ನೀವು ಯಾರ ಬಗ್ಗೆ ಹೇಳ್ತೀರಿ? ನನಗೊಂದು ತಿಳಿಯೋದಿಲ್ಲ. ನಮ್ಮನ್ನು ಹುಡುಕಿಕೊಂಡು ಆ ಭಾಗ್ಯ ಬಂದುದು. ನನ್ನ ಅರಸಿಯಾಗಿರುವ ನೀನು ನಮ್ಮನ್ನರಸಿಕೊಂಡು ಬಂದಿರುವಂತಹ ಆ ಯೋಗವನ್ನು ತಿಳಿದೆ ಎಂದಾದರೆ ಸಂತೋಷ ಹೊಂದುವುದರಲ್ಲಿ ಬೇರೆ ಮಾತೇ ಇಲ್ಲ. ಹೌದಾ? ಹೌದೇನೆ? ನಮಗೆ ಮಕ್ಕಳೇ ಇಷ್ಟವು. ಅದೇ ನೀವು ಹಾಗೆ ಕೇಳ್ತೀರಿ. ಇದ್ದವರು ಮೂವರು ಮಕ್ಕಳು, ಮಾಣಿಕ್ಯದಂತಹ ಮಕ್ಕಳು ಮೂವರು. ನಿನಗೆ ನೆನಪುಂಟೋ ಇಲ್ಲೋ ಹಸುವೆಯಿಂದ ಅಂತ ವಿಚಾರಿಸಿದ್ದಷ್ಟೇ.
ನನ್ನನ್ನಾದ್ರೂ ಮರೆತೇನೋ, ಮಕ್ಕಳನ್ನು ಮರೆತೇನೋ ಹೇಳಿ. ಅಲ್ವೇ, ಹ್ಮ್. ನಾವು ಈ ದುಃಖವನ್ನು ನಿತ್ಯವೂ ಅನುಭವಿಸಬಹುದು, ಅಭ್ಯಾಸ ಆಗಿದೆ. ಆದರೆ ಮಕ್ಕಳಿಗೆ ನಮ್ಮಂತೆಯೇ ಲೋಕಾನುಭವವಿಲ್ಲ. ಬಡತನದ ಬೇಗೆಯನ್ನು ಸಹಿಸಲಾರದವರು ಕಷ್ಟ ನಿವಾರಣೆಯಾಗಬೇಕು ಎಂದಾದರೆ 3 ಮಕ್ಕಳಿದ್ದಾರಲ್ಲ, ಇದ್ದಾರೆ, ಅವರೂ ಸುಖವಾಗಿರಬೇಕು ಎಂದು ಆಶಿಸುವಂತಹ ನಾವು ಹೀಗೆ ಮಾಡಿದ್ವಿ. ಹೇಗೆ ಮಾಡುವುದು? ನಿನ್ನಲ್ಲಿ ವಿಷಯ ಹೇಳಲೇ ಇಲ್ವೇ ನಾನು? ಇಲ್ಲ. ಮಾರಾಟ ಮಾಡುದು. ಮಾರಾಟ ಮಾಡುದು. ಮಾರಿದ್ರೆ ಮಾರಿದಡೇನೊಬ್ಬ ಮಗನ ಮಾರಿದಡೇನೊಬ್ಬ ಮಗನ ಕೈಯ ಸೇರುವುದೈಸೆ ಹೊನ್ನದಿಗ ಪ್ರಮಾಣ ಕೈಯ ಸೇರುವುದೈಸೆ ಹೊನ್ನು ಅಧಿಕ ಪ್ರಮಾಣ ಕಿರಿಯನೆಂದರೆ ಪಂಚಪ್ರಾಣ ಕಿರಿಯನೆಂದರೆ ಪಂಚಪ್ರಾಣ ದಯ ಕರುಳು ತಾಳದು ನೋವನಿ ಬಿತ್ತರವನ ದಯ ಕರುಳು ತಾಳದು ನೋವನಿ ಬಿತ್ತರವನ ಗಿರಿಜನೆಂದರೆ ಪಂಚಪ್ರಾಣ ದಯ ಕರುಳು ತಾಳದು ನೋವನಿ ಬಿತ್ತರವನ. ಮೂವರಲ್ಲಿ ಒಬ್ಬನನ್ನು ನಾವು ಮಾರಿದೆವು ಎಂದಾದರೆ ಆದ್ರೆ ನಮಗಿರುವಂತಹ ಈ ಕಷ್ಟಗಳೆಲ್ಲ ನಿವಾರಣೆಯಾಗಬಹುದು. ನಮ್ಮ ಎಣಿಕೆಗೆ ಮೀರಿದ ಪ್ರಮಾಣದಲ್ಲಿ ಧನವನ್ನೂ ನಾವು ಸಂಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಾಣೇಶ್ವರಿ, ಏನು? ನೀನಿದನ್ನು ಸಮ್ಮತಿಸಿದೆ ಎಂದಾದರೆ ಆದ್ರೆ ನಮ್ಮ ಭಾಗ್ಯಾಧಿಕ್ಯವನ್ನು ಹೊಂದುವುದಕ್ಕೋಸ್ಕರ ಒಬ್ಬ ಮಗನನ್ನು ನಾವು ಮಾರಿದೇವೆಂದಾದರೆ ಯಾವ ಕೊರತೆಯೂ ಇಲ್ಲದಂತೆ ಉಳಿದ ಮಕ್ಕಳನ್ನೂ ಪಾಲಿಸುತ್ತಾರೆ. ನಾವು ಚೆನ್ನಾಗಿ ಬಾಳುತ್ತಾ ಇರುವುದಕ್ಕೆ ಅನುಕೂಲತೆಯಾಗುತ್ತದೆ. ನಿನ್ನಲ್ಲಿ ಕೇಳದೆ ನಾನು ಒಂದು ನಿರ್ಣಯಕ್ಕೆ ಬರುವುದು ಸರಿಯಾಗುವುದಿಲ್ಲ. ಯಾಕೆಂದರೆ ಮಕ್ಕಳನ್ನು ಹೆತ್ತವಳು ನೀನು. ಹೌದು. ಹೆಂಡತಿ ಎನ್ನುವ ಗೌರವಕ್ಕಿಂತಲೂ ಮಕ್ಕಳ ತಾಯಿ ಎನ್ನುವ ಗೌರವ ಹೆಚ್ಚಲ್ವೇ? ಓಹೋ. ಆದ್ದರಿಂದ ನನ್ನ ಮನೆಯನ್ನೂ ಬೆಳಗಿ ಮನವನ್ನೂ ಬೆಳಗಿ ಇಲ್ಲಿ ಗೃಹಿಣಿಯಾಗಿ ಬಾಳಿದಂತಹ ನಿನ್ನ ಸಮಾಧಾನವೇ ನನ್ನ ಸಮಾಧಾನ. ಮೂವರಲ್ಲಿ ಒಬ್ಬನನ್ನು ಮಾರಾಟ ಮಾಡಿಬಿಡೋಣ. ಒಬ್ಬನನ್ನು ನಾವು ಕೇಳಿದಷ್ಟು ಅಲ್ಲ, ನಮ್ಮ ಎಣಿಕೆಗೆ ನಿಲುಕದಷ್ಟು ಸಂಪತ್ತು ಕೈಗೂಡುತ್ತದೆ. ಒಬ್ಬನನ್ನು ಮಾರಿದ ದುಃಖವನ್ನು ಮತ್ತಿಬ್ಬರ ಮುಖವನ್ನು ನೋಡುತ್ತಾ ನಾವು ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹೇಗೆ, ಒಪ್ಪಿಗೆ ತಾನೆ? ಅಯ್ಯೋ, ಅಷ್ಟು ಬೇಗ ನಿರ್ಣಯಕ್ಕೆ ಬರ್ಲಿಕ್ಕೆ ಆಗ್ತದೋ? ಒಬ್ಬನನ್ನು ಮಾರಾಟ ಮಾಡುವುದೇ? ಹೌದು. ಆ ಒಬ್ಬ ಯಾರು ಅಂತ ಆಗಬೇಡ್ವಾ? ಯಾರು ಅಂತ ನಾವೇ ನಿಶ್ಚಯಿಸಿಕೊಂಡ್ರಾಯ್ತು. ಕಿರಿಯ ನನ್ನಂತೂ ಖಂಡಿತ ಕೊಡ್ಲಿಕ್ಕಾಗುವುದಿಲ್ಲ. ಅದೇನೆ? ನನ್ನ ಕಿರಿಯ ಮಗ ಅಂದ್ರೆ ಕೊನೆಯ ಮಗ, ನನ್ನ ಪಂಚಪ್ರಾಣ ಅವನು. ಈ ದೊಡ್ಡ ಮಕ್ಕಳು ಏನಾದ್ರೂ ಮನೆ ಕೆಲಸ ಮಾಡುವುದಕ್ಕಾದ್ರೂ ನೆರವಾಗುತ್ತಾರೆ, ಸಣ್ಣ ಮಗನನ್ನು ಕೈ ಇಳಿಸಿಕೊಂಡೇ ನಡೆಯಬೇಕಷ್ಟೇ. ಹೌದು. ಆದ ಕಾರಣ ಸಣ್ಣವನನ್ನೇ ಕೊಟ್ಬಿಟ್ರೇನು? ಅವನು ನನಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯ ಕಂದ. ಆ ಹಸುಗೂಸನ್ನು ಕೊಡುವುದಕ್ಕೆ ನಾನಿಷ್ಟಪಡುವುದಿಲ್ಲ. ಕೊನೆಯ ಮಗ ಹೆಚ್ಚು ಹಾಲು ಕುಡಿದಿದ್ದಾನೆ. ಆದ ಕಾರಣ ಅವನಲ್ಲಿ ನಿನಗೆ ಅಕ್ಕರೆ ಅಧಿಕವಾಗಿದೆ. ಅತೀ ವಾತ್ಸಲ್ಯ ಅವನಲ್ಲಿ ನನಗೆ. ಅವನನ್ನು ಮಾರಿದರೆ ನೀನು ಬದುಕಿರುವುದಕ್ಕೆ ಸಾಧ್ಯ ಇಲ್ಲ. ಎಣಿಸಿಯೇ ನನ್ನ ಪ್ರಾಣ ಹೋದೀತ ಮೇಲೆ. ಬದುಕಿದರೂ ನಿನ್ನ ಕರಳ ನೋವು ಅಶಕ್ಯ. ಆದ್ರಿಂದ ಅದನ್ನು ತಾಳುವುದಕ್ಕಾಗುವುದಿಲ್ಲ. ಕೊನೆಯ ಮಗನನ್ನು ಕೊಡುವುದಂತೂ ಖಂಡಿತ ಬೇಡ. ಸರಿ 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 ಸರಿ, ನಾನು ಆಕ್ಷೇಪಿಸುವುದಿಲ್ಲ. ಹೌದಲ್ಲ? ಸರಿ ಸರಿ ಹಿರಿಯನಾಗಿರುವ ಸರಿ ಸರಿ ಹಿರಿಯನಾಗಿರುವ ಪುತ್ರ ಇರಬೇಕು ಕುಲಕ್ಕೆ ಸದಾ ಹವ್ಯ ಗೌವ್ಯ. ಪುತ್ರನಿರಬೇಕು ಕುಲಕ್ಕೆ ಸದಾ ಹವ್ಯ ಗವ್ಯ. ವಿರತ
ವಿರಚಿಸಲಿಗನ ನೀಡುವುದು ಒಮ್ಮೆ ತರವಲ್ಲವೆನು ತನ್ನ ಮನವು ಕಾಡುವುದು ಒಮ್ಮೆ ತರವಲ್ಲವೆನು ತನ್ನ ಮನವು ಕಾಡುವುದು ನಿನ್ನ ಮಾತು ಸರಿಯಾದು. ಹಾ. ಆದರೆ ಹ್ಮ್. ಈ ಮನೆತನಕ್ಕೆ ಗೌರವವನ್ನು ಸಲ್ಲಿಸುವ ಹಾ. ಅಂದ್ರೆ ಸದಾ ಹವ್ಯಕವ್ಯಾದಿಗಳನ್ನು ನಡೆಸುವುದಕ್ಕೆ ಅಧಿಕಾರವುಳ್ಳ ಹಾ. ಮಗನೇ ದೊಡ್ಡವನು. ಹ್ಮ್. ಜ್ಯೇಷ್ಠ ಪುತ್ರನಾದವನು ಹ್ಮ್. ತಂದೆ ತಾಯಿಗಳಿಗೆ ತಿಲತರ್ಪಣವನ್ನು ನೀಡುವಾತ. ಹ್ಮ್. ಪಿತೃಗಳು ತೃಪ್ತರಾಗಬೇಕು ಎಂದಾದರೆ ಹ್ಮ್. ಅವನೇ ಅಪರ ಕ್ರಿಯೆಗಳನ್ನು ನಡೆಸಬೇಕಾಗುತ್ತದೆ. ಹ್ಮ್. ಆದ್ದರಿಂದ ನಮ್ಮ ಮನೆಯಲ್ಲಿ ಸದಾಗ್ನಿ ಉರಿಯುತ್ತಿರಬೇಕಾದರೆ, ಹಾ. ನಮ್ಮ ಪಿತೃಗಳು ತೃಪ್ತರಾಗಬೇಕಾದರೆ, ಹ್ಮ್. ನಾವು ಉದ್ಧಾರವಾಗಬೇಕಾದರೆ ದೊಡ್ಡ ಮಗನನ್ನು ಕೊಡುವುದಕ್ಕಾಗುವುದಿಲ್ಲ. ಓಹೋ. ದೊಡ್ಡ ಮಗ ನನಗೆ ಬೇಕು ಎಂದ್ರೆ ನಮ್ಮ ಕುಲಕ್ಕಾಗಿ ಇಲ್ಲಿ ಉಳಿಯಲೇಬೇಕಾಗ್ತದೆ. ಹಾ. ಸಣ್ಣ ಮಗನು ನಿನಗೆ ಬೇಕೇ ಬೇಕು. ಬೇಕೇ ಬೇಕು. ಈಗ ಏನು ಮಾಡುವುದೆಂದೇ ಅರ್ಥವಾಗುವುದಿಲ್ವಲ್ಲ. ನನಗೂ ಅರ್ಥ ಆಗೋದಿಲ್ಲ. ಒಮ್ಮೆ ನನಗನಿಸ್ತದೆ ಸಣ್ಣವನನ್ನು ಕೊಟ್ರೇನು, ಅದನ್ನಂತೂ ನಾನು ಒಪ್ಪೋದೇ ಇಲ್ಲ. ದೊಡ್ಡ ಮಗನನ್ನು ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಮರೆಯಲ್ಲಿ ನಿಂತುಕೊಂಡಿದನೆಲ್ಲ ಕೇಳಿದ, ಮರೆಯಲ್ಲಿ ನಿಂತುಕೊಂಡಿದನೆಲ್ಲ ಕೇಳಿದ, ಎರಡನೆಯವ ಸುನಸೇಪ ಮಧ್ಯಮಗಿಲ್ಲ, ಹೊರಗರ ಜ್ಯೇಷ್ಠ ಕನಿಷ್ಠರಿ ಗುಂಡಿಲ್ಲಿ ಬರವದೆ, ಗುಂಡಿಲ್ಲಿ ಬರವದೆ ಮಧ್ಯವಾಗಿಲ್ಲ. ನಾನು ಉದ್ದೇಶಪಟ್ಟು ಈ ಮಾತುಗಳನ್ನು ಕೇಳಿದ್ದಲ್ಲ. ನಮ್ಮ ಮನೆಯ ಬಾಗಿಲಿನಲ್ಲಿ ಯಾವನೊಬ್ಬ ಮಹಾನುಭಾವ ಕುಳಿತದ್ದನ್ನು ನೋಡಿದೆ. ರಾಜೋಚಿತವಾದ ಉಡುಗೆಗಳಿಂದ ಅವನು ಕಂಗೊಳಿಸುತ್ತಿದ್ದ. ಅವನು ಯಾಕೆ ಬಂದಿದ್ದಾನೆ, ಎಲ್ಲಿಂದ ಬಂದಿದ್ದಾನೆ, ನಮ್ಮ ತಂದೆಯವರವನನ್ನು ಗಮನಿಸಿದ್ದಾರೆ ಇಲ್ಲವೇ ಅಂತ ಒಳಗೆ ಬಂದರೆ ಇಬ್ಬರು ಗಹನವಾದ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ಪೂರ್ತಿ ನಿಂತು ಕೇಳಬೇಕಾಯಿತು. ನನ್ನನ್ನು ಅವರು ಗಮನಿಸಲಿಲ್ಲ, ಅವರ ಮಾತಿನಲ್ಲೇ ಮಗ್ನರವರು. ಆದರೆ ಕೇಳಿದ್ದು ಒಳ್ಳೆಯದೇ ಆಯಿತು. ನಾನಿಷ್ಟು ದಿನ ಏನು ತಿಳಿಯುತ್ತಿದ್ದೆ, ಇದು ನನ್ನ ಮನೆ, ಈ ಮಾತಾಪಿತರು ನನ್ನ ಸೌಭಾಗ್ಯ ದೇವತೆಗಳು, ನನಗೆ ಜನ್ಮವನ್ನು ಕೊಟ್ಟವರು, ಇವರಿಗೆ ನನ್ನ ಮೇಲೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಇದೆ ಅಂತ. ಈಗ ಅಂತೂ ಅದಲ್ಲ ಅಂತಾಯಿತು. ಮಧ್ಯಮ ಪುತ್ರನಾದ ಈ ಶುನಶೇಪನಿಗೆ ಈ ಮನೆಯಲ್ಲಿ ಯಾವ ಭದ್ರತೆಯೂ ಇಲ್ಲ ಅಂತ ಸ್ಪಷ್ಟವಾಗಿ ಹೋಯಿತು. ಮಕ್ಕಳನ್ನು ಮಾರುವಂತಹ ಸ್ಥಿತಿ ಬಂದರೆ, ಮನೆಯ ಬಡತನ ನಿವಾರಣೆ ಮಾಡುವುದಕ್ಕೆ ಯೋಚನೆ ಆದರೆ, ಅಪ್ಪನಿಗೆ ದೊಡ್ಡ ಮಗ ಬೇಕು, ಅಮ್ಮನಿಗೆ ಸಣ್ಣ ಮಗ ಬೇಕು, ಈ ಮಧ್ಯದ ಮಗ ಇಷ್ಟು ಸಾಕು, ಇದ್ದದ್ದು ಸಾಕು, ಇನ್ನು ಅವನನ್ನೇ ಕೊಟ್ಟು ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ ಅಂತಾಯಿತು. ಸರಿ, ಯಾರನ್ನೂ ನಾನು ದೂರುವುದಕ್ಕಿಲ್ಲ. ಪರಿಸ್ಥಿತಿ ಹಾಗಿದೆ. ನನ್ನ ಸ್ಥಾನ ಏನು ಈ ಮನೆಯಲ್ಲಿ ಅಂತ ಗೊತ್ತಾದ ಮೇಲೆ ನಾನು ಯಾವ ಕಾರಣಕ್ಕಾಗಿಯೂ ಇಲ್ಲಿ ಇರುವುದಕ್ಕೆ, ಅಪ್ಪ ಅಮ್ಮನ ಪ್ರೀತಿ ನನಗುಂಟು ಅಂತ ಭಾವಿಸಿ ಕಾಲ ಕಳೆಯುವುದಕ್ಕೆ ಅವಕಾಶ ಇಲ್ಲ. ಅವರಾಗಿ ನನ್ನನ್ನು ಮಾರ್ತೇನೆ ಅಂತ ಹೇಳುವುದಕ್ಕಿಂತ ಮೊದಲು ನಾನೇ ನನ್ನನ್ನು ಮಾರಿಬಿಡಿ ಅಂತ ಹೇಳುವುದು ನನ್ನ ಪುತ್ರ ಧರ್ಮ. ಈ ದೇಹವನ್ನು ನನ್ನ ತಂದೆ ತಾಯಿಗಳು ನನಗೆ ಕೊಟ್ಟಿದ್ದಾರೆ. ಅವರಿಗಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡುವುದಕ್ಕೆ ದೇವರೊಂದು ಅವಕಾಶವನ್ನು ನನ್ನ ಮುಂದಿಟ್ಟಿದ್ದಾನೆ. ಅದನ್ನು ಸಂತೋಷದಿಂದ ಸ್ವಾಗತಿಸ್ತೇನೆ. ಸಂತೋಷದಿಂದ, ಆ ಸ್ವಾಧೀನತೆಯಿಂದ ನನ್ನ ಭವಿಷ್ಯದ ನಿರ್ಣಯವನ್ನು ಮಾಡ್ತೇನೆ. ಕೊಂಡುಕೊಳ್ಳುವುದಕ್ಕೆ ಆ ರಾಜಕುಮಾರ ಸಿದ್ಧನಾಗಿದ್ದಾನೆ, ಮಾರುವುದಕ್ಕೆ ತಂದೆ ತಾಯಿಗಳು ಸಿದ್ಧರಾಗಿದ್ದಾರೆ. ಮಧ್ಯದಲ್ಲಿ ನಾನು ಆತಂಕ ಒಡ್ಡುವಂತಹ ಅವಿವೇಕದ ಕೆಲಸ ಮಾಡಬಾರದು. ತಂದೆ ತಾಯಿಗಳ ಇಚ್ಛೆ ನನ್ನ ಇಚ್ಛೆ, ಹೇಳಿಬಿಡ್ತೇನೆ, ನಾನಾಗಿ ಹೇಳಿಬಿಡ್ತೇನೆ. ಅಪ್ಪ ಶುನಶೇಪ, ಅಮ್ಮ, ಮಗನೇ, ನಾನು ನಿಮ್ಮ ಮಾತುಗಳನ್ನು ಕೇಳಿದೆ. ಹೇಳಿದ್ಯಾ? ಎನ್ನುತ್ತ ತಾಯಿ ತಂದೆಯರಿಗೆ ಹೊನ್ನೆ ಕೊಡಿಸುತ್ತ, ಎನ್ನುತ್ತ ತಾಯಿ ತಂದೆಯರಿಗೆ ಹೊನ್ನ
ಕೊಡಿಸುತ್ತ ಜನಪ ಕುಮಾರನ ಕೂಡಿ ಜನಪ ಕುಮಾರನ ಕೂಡಿ ಕನಕ ಕಾಮಿನಿ ದುಷ್ಟ ವಿಷಯ ಕಂಠದವಟು ಕನಕ ಕಾಮಿನಿ ದುಷ್ಟ ವಿಷಯ ಕಂಠದವಟು ವಟುವಿನೇ ಜನ ಪೊಗಳಲೈಸಿದರು. ಎಷ್ಟೋ ದಿನಗಳಿಂದ ಈ ಮನೆಯ ದಾರಿದ್ರ್ಯವನ್ನು ಕಂಡವನು ನಾನು. ಒಂದು ಹೊತ್ತಿಗಿದ್ದರೆ ಒಂದು ಹೊತ್ತಿಗಿಲ್ಲ. ಒಂದು ಹೊತ್ತಿನ ತುತ್ತು ಸಹ ನಿಮ್ಮ ಕಷ್ಟದಿಂದ ನಿಮ್ಮ ದುಃಖದಿಂದ ಸಂಗ್ರಹ ಮಾಡಲ್ಪಟ್ಟದ್ದು ಅಂತ ನನಗೆ ಗೊತ್ತಾಗ್ತಾ ಇತ್ತು. ಆದರೆ ನಾನೇನು ಮಾಡುವುದಕ್ಕಿರಲಿಲ್ಲ. ಈ ಮನೆಯಲ್ಲಿ ಬೇಕಾದ್ದನ್ನು ತಂದು ಹಾಕುವ ಸಾಮರ್ಥ್ಯ ನನಗಿರಲಿಲ್ಲ. ನಾನು ಸಣ್ಣವನು. ಈಗ ನನಗಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ನಿಮ್ಮ ಸಂಭಾಷಣೆಯಿಂದ ಗೊತ್ತಾಯಿತು. ಏನಪ್ಪ ಅದು? ಅವನು ಯಾವನೋ ಬಂದಿದ್ದಾನೆ. ಅಯೋಧ್ಯೆಯ ಚಕ್ರವರ್ತಿಯ ಮಗನಂತೆ, ರೋಹಿತಾಶ್ವನೆಂದು ಹೆಸರಂತೆ. ಅವನು ಯಾಕೆ ಬಂದಿದ್ದಾನೆ ಅಂತಲೂ ಸ್ವಲ್ಪ ಸ್ವಲ್ಪ ಗೊತ್ತಾಯಿತು. ಅವನಿಗೆ ಸಮಾನನಾದಂತಹ ಬಲಿಪಶು ಬೇಕಂತೆ ಮಗನೇ. ಬ್ರಾಹ್ಮಣ ಪುತ್ರನಾದ ನಾನು ಅವನಿಗೆ ಸಮಾನನು ಅಂತ ನೀವು ತೀರ್ಮಾನ ಮಾಡಿದ್ರಿ ಅಂತ ಆಯ್ತಲ್ಲ. ಅದರಲ್ಲಿ ಸಂದೇಹವಿದೆಯೇ? ಅಂದ ಮೇಲೆ ನೀವು ಯಾಕೆ ಯೋಚಿಸ್ತೀರಿ? ಅಂದ್ರೆ ಅಣ್ಣ ನಿಮಗೆ ಬೇಕು ವಂಶ ಬೆಳೆಸುವುದಕ್ಕೆ, ಹವ್ಯಕವ್ಯಗಳನ್ನು ಮಾಡುವುದಕ್ಕೆ. ತಮ್ಮ ನಮ್ಮ ಅಮ್ಮನಿಗೆ ಬೇಕು. ನಾನು ಕೊಡಬಹುದಲ್ಲ ನನ್ನನ್ನು. ಈ ಮನೆಯ ದಾರಿದ್ರ್ಯ ನಿವಾರಣೆ ಆಗ್ತದೆ. ನಮ್ಮ ಅಮ್ಮನ ಮೈ ಮೇಲೆ ಒಂದು ಒಳ್ಳೆಯ ಸೀರೆಯಾದರೂ ಬರ್ತದೆ. ನಿಮಗೊಂದು ಹೊದೆಯುವುದಕ್ಕೆ ಉತ್ತರೀಯವಾದರೂ ಸಿಗ್ತದೆ. ನನ್ನ ತಮ್ಮನು ಅಣ್ಣನು ಸಂತೋಷದಿಂದ 3 ಹೊತ್ತು ಊಟ ಮಾಡುವ ಹಾಗಾಗ್ತದೆ. ಚಕ್ರವರ್ತಿಯ ಮಗ, ಬೇಕಾದ್ದು ಕೊಡುವುದಕ್ಕೆ ಸಾಧ್ಯ. ಅಪ್ಪ ಮಗನೇ, ನನ್ನನ್ನು ಕೊಟ್ಟು ಬಿಡಿ, ಸಂತೋಷದಲ್ಲಿ ಹೋಗ್ತೇನೆ. ಹೊಟ್ಟೆಯ ಹಸಿವನ್ನು ನಿವಾರಿಸುವುದಕ್ಕೆ ಹಿಟ್ಟನ್ನು ಸಂಗ್ರಹಿಸುವ ಸಾಮರ್ಥ್ಯವಿಲ್ಲದ ನಾವು, ಮಾನ ಮುಚ್ಚಿಕೊಳ್ಳುವುದಕ್ಕೆ ತುಂಡು ಬಟ್ಟೆಯನ್ನು ತರುವುದಕ್ಕನುಕೂಲತೆ ಇಲ್ಲದ ನಾವು ನಿನ್ನನ್ನು ಮಾರಬೇಕಾಗ್ತದೆ. ಅಪ್ಪ, ಮಾರಬೇಕಾಗಿ ಬಂತು. ನನ್ನ ಪಾಲಿಗೆ ನಿಮ್ಮ ಮಾರುವಿಕೆ ಅನ್ನುವುದು ಏನಿದೆಯೋ ಅದು ಭಾಗ್ಯ ಅಂತ ಗ್ರಹಿಸ್ತೇನೆ ನಾನು. ಅವನೊಪ್ಪಿದ ಎಂದಾದರೆ ನಿನ್ನನ್ನು ನಾವು ಕೊಡಬಹುದು. ಅವನೊಪ್ಪಬೇಕಲ್ಲ. ನಾನು ಯೋಗ್ಯ ಅಂತ ನೀವು ಹೇಳಿದ್ರೆ ಅವನ ಅಯೋಗ್ಯ ಅಂತ ನನ್ನನ್ನು ತಿರಸ್ಕರಿಸುವ ಹಾಗಿಲ್ಲ. ತಾವು ಜ್ಞಾನಿಗಳಿದ್ದೀರಿ, ವೇದಾಧ್ಯಯನ ನಿರತರಿದ್ದೀರಿ, ಈ ಅಗ್ರಹಾರದಲ್ಲಿರುವಂತಹ ಬ್ರಾಹ್ಮಣರಲ್ಲಿ ಅತ್ಯಂತ ಶ್ರೇಷ್ಠರಿದ್ದೀರಿ. ನಿಮ್ಮ ಮಗನಾದ ನನ್ನಲ್ಲಿ ಕೊರತೆಯನ್ನವನು ಕಾಣುವುದಕ್ಕೆ ಸಾಧ್ಯವೇ? ಬನ್ನಿ ಮಾತಾಡಿಸೋಣ, ಕೇಳೋಣ. ಏನಪ್ಪಾ ರೋಹಿತಾಶ್ವ? ಸ್ವಾಮಿ, ನಾವು ಒಂದು ನಿಶ್ಚಯಕ್ಕೆ ಬಂದವರು. ಹೇಗೆ? ನಮ್ಮಲ್ಲಿ ಏನೇನೋ ದೋಷಗಳಿಲ್ಲದ ಹೆಣ್ಣು, ವಿಷಯಾಸಕ್ತಿ, ಕಾಪಟ್ಯ ಇದೆಲ್ಲ ಇಲ್ಲದ ಮಗನೊಬ್ಬನಿದ್ದಾನೆ. ಶುನಶೇಪನೆಂದು ಇವನ ಹೆಸರು. ಓಹೋ, ನೀನು ನಾವು ಕೇಳಿದ ಧನವನ್ನಿತ್ತು ಇವನನ್ನು ಕೊಳ್ಳಬಲ್ಲೆಯ? ಆದೀತು. ಇವನನ್ನು ರಾಜಕುಮಾರ, ನಾನು ಯೋಗ್ಯ ಅಂತ ನಾನು ಹೇಳುವುದಲ್ಲ, ನಮ್ಮ ಅಪ್ಪನೇ ಹೇಳಿದ್ದಾರೆ. ಸರಿ, ಸಂತೋಷದಿಂದ ನಿನ್ನ ಜೊತೆ ಬರುತ್ತೇನೆ. ಆಗಲಿ. ನಮ್ಮ ಅಪ್ಪನಿಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸು. ನನ್ನನ್ನು ಕರೆದುಕೊಂಡು ನಿನ್ನ ಅಯೋಧ್ಯೆಯ ಕಡೆಗೆ ನಡೆ. ಅವರು ಕೇಳಿದಷ್ಟು ವಿತ್ತವನ್ನು ಕೊಡಿಸುವ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನನ್ನ ತಂದೆಯವರಿಗೆ ಕೊಂಡು ಹೋಗಿ ನಿನ್ನನ್ನು ಒಪ್ಪಿಸ್ತೇನೆ. ಹೋಗೋಣ, ಬಾ ಹೋಗೋಣ. ಹೋಗೋಣ. ನೋಡಿದೇನೆ? ನೋಡಿದೆ ಎಂದು ನೀನು ಕಣ್ಣೀರಿಳಿಸಬೇಕಾದ ಅಗತ್ಯವೇನೂ ಇಲ್ಲ. ಏನ್ ಮಾಡೋದು? ನಾನು ಸಾಕಿ ಬೆಳೆಸಿದ ಮಗ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾನೆ. ಮಗನ ಬಗ್ಗೆ ವಾತ್ಸಲ್ಯ ಇಲ್ಲದವನು ನಾನಲ್ಲ. ಪತ್ನಿ ಪ್ರೇಮವಿಲ್ಲದ, ಪುತ್ರ ವಾತ್ಸಲ್ಯವಿಲ್ಲದ ಶುಷ್ಕ ಹೃದಯಿಯಾಗಿದ್ದರೆ ಅವನನ್ನಾದರೂ ಕೊಟ್ಟು ಇವರನ್ನು ಉಳಿಸೋಣ ಎಂದು ಹೇಳುತ್ತಲೇ ಇರಲಿಲ್ಲ. ಏನೇ ಆಗಲಿ, ಮಗನ ಬಗ್ಗೆ ನನಗೆ ಅಭಿಮಾನವಿದೆ. ಆದರೆ ಎಲ್ಲವನ್ನು ಮರೆತಿರುವುದಕ್ಕೆ ಅನುಕೂಲತೆಯನ್ನು ಅವನೇ ಒದಗಿಸಿಕೊಟ್ಟಿರುವುದರಿಂದ ನಾವಿಬ್ಬರೂ ಸಂತೋಷಿಸುವುದರೊಂದಿಗೆ ಅಯೋಧ್ಯೆಯವರೆಗೆ ಹೋಗಿ ಅಲ್ಲಿ ಏನಾದರೂ ವಿಶೇಷ ಜರುಗಿತು ಎಂದಾದರೆ ಭಾಗ್ಯ ಎಂದು ತಿಳಿದುಕೊಳ್ಳೋಣ. ಒಳ್ಳೆಯದು, ಹೊರಡೋಣವೇ? ಆದೀತು.
ಕೇಳಿದೆ. ಒಂದೆಡೆಯಲ್ಲಿ ನಗು ಬರ್ತದೆ, ಇನ್ನೊಂದು ಕಡೆಯಲ್ಲಿ ಮಹಾವಿದ್ವಾಂಸರು ಅಂತ ತೋರಿಸಿಕೊಳ್ಳುವವರ ಮೂರ್ಖತನದ ಪರಾಕಾಷ್ಠೆಯೂ ಗೋಚರಿಸ್ತಾ ಇದೆ. ಏನಂತೆ? ಮನುಷ್ಯ ಜನ್ಮ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಶ್ರುತಿಗಳು ಸಾರುತ್ತಾ ಇದ್ದಾವೆ. ಅಂತಹ ಮನುಷ್ಯನನ್ನು ಕನಕದಲ್ಲಿ ತೂಗಿ ಆ ತೂಕದ ಮೌಲ್ಯ ಅವನನ್ನು ಪಶುತ್ವಕ್ಕೆ ಇಳಿಸಿ ಅವನನ್ನು ಯಜ್ಞ ಪಶುವನ್ನಾಗಿಸುವಲ್ಲಿಯವರೆಗೆ ಈ ಹುಚ್ಚರ ಕೂಟ ಹೆಚ್ಚಾಯಿತೋ ಹೇಗೆ? ಕೂಡುದು ಇದನ್ನು ಕೇಳಿ ಸಹಿಸಲಾರೆ. ವೇದೋಕ್ತವಾದದ್ದು ಅಂತ ಹೇಳಿದ್ರೆ ಸಂಪೂರ್ಣ ಕರ್ಮಕಾಂಡದಲ್ಲಿ ಬಂದಂತಹ ಶಬ್ದಜಾಲಗಳೆಲ್ಲ ಸಿದ್ಧಾಂತ ಏನೂ ಅಲ್ಲ ಅಂತ ಪೂರ್ವಿಕರೇ ತೀರ್ಮಾನಿಸಿದ್ದಾರೆ. ಹಾಗಿರುವಾಗ ವಸಿಷ್ಠನಂತಹ ಶಿಷ್ಟನು, ಜ್ಯೇಷ್ಠನು, ವಿದ್ವಾಂಸನೂ ಇದ್ದುಕೊಂಡು ಒಬ್ಬ ಬಡ ಬ್ರಾಹ್ಮಣನ ಮಗನನ್ನು, ಅದು ಕೂಡ ಎಂತಹ ಮಗ, ಬ್ರಹ್ಮಚಾರಿ, ಓಜಸ್ವಿ, ತೇಜಸ್ವಿ, ಜಿತೇಂದ್ರಿಯತ್ವವನ್ನು ಎಳೆಯ ಪ್ರಾಯದಲ್ಲೇ ಅಳವಡಿಸಿಕೊಂಡವನು, ಇಂಥವನನ್ನು ಪಶುವಂತ ದೇವಜಾಲಗಳ ಮುಂದೆ ಸಾರಿ ಪ್ರಪಂಚಕ್ಕೆ ಒಂದು ಹೊಸ ಪಾಠವನ್ನು ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ತರದೇ ತೀರ್ಬೇಕು ಇದನ್ನು. ಆದ ಕಾರಣ ಪ್ರವೇಶಿಸ್ತೇನೆ. ಏನು ಕಂಬದಲ್ಲಿ ಬಂಧಿಸಿಟ್ಟಿದ್ದಾರೆ ಈ ವಟುವನ್ನು, ಈ ತೇಜಸ್ವಿಯನ್ನು. ಪಾಶವನ್ನು ಕತ್ತರಿಸಿದ್ದು ಮಾತ್ರವಲ್ಲ, ಇಲ್ಲಿದ್ದ ಸಭಾಸದರಿಗೆ ಇದೋ ವಿಶ್ವಾಮಿತ್ರ, ನಾನು ಘಂಟಾಘೋಷವಾಗಿ ಸಾರಿ ಹೇಳ್ತಾ ಇದ್ದೇನೆ, ಈ ಯಾಗವು ಯಾವ ವರುಣನ ಹೆಸರಿನಲ್ಲಿ ನಡೆಯುತ್ತದೋ ಅವನೇನು ಸಿಂಧುಪತಿ ತಾನೆ, ಸಾಗರದ ಯಜಮಾನ ತಾನೆ. ಸಾಗರದ ಯಜಮಾನ ಸುದ್ದಿ ಬಿಡಿ, ಸಾಗರ ಶಯನಾದಂತಹ ನಾರಾಯಣನೇ ಈಗ ಇದಿರು ಬಂದರೂ ಕೂಡ ಈತನನ್ನು ಪಶುವಾಗಿಸಲಾರೆ. ಬಂದರೊಮ್ಮೆಗೆ ಗಣ್ಯವ್ಯವರಿಲ್ಲ, ಬಂದರೊಮ್ಮೆಗೆ ಗಣ್ಯವ್ಯವರಿಲ್ಲ, ಸೋಯ ಬಿಡೆಯಂತೆಂದಿಗೀತನನ್ನಿದು ಯಮನ ನಿಲುವ. ಉತ್ತರದ ಗಂಧರ್ವ ಗಂಪಾದ ನಿವಮದಿ ಚಂದಸೂದರನೆಂದು ದೇವತೆಗಳು ಒಂದಾಗಿ ಬಂದು ತಳೆದರು ನನಗೆ ಗಣ್ಯವಲ್ಲ. ಆದ ಕಾರಣ ಹರಿಹರ ಬ್ರಹ್ಮಾದಿಗಳನ್ನು ಕಡೆಗಣಿಸಿ ಇದೋ ಈ ಅಜೀಗರ್ತ ಪುತ್ರನಾದಂತಹ ಶುನಶೇಪನಿಗೆ ನಾನು ಪ್ರಾಣದಾನವನ್ನು ಮಾಡಿದ್ದೇನೆ. ಎದೆಗಾರಿಕೆ ಇದ್ರೆ, ಮಂತ್ರಶಕ್ತಿ ಇದ್ರೆ ಇದೋ ವಿಶ್ವಾಮಿತ್ರನನ್ನು ಎದುರಿಸಿ ನಿಲ್ಲಿ. ಉಂಟೆ ದೇವತೆಗಳು ಕರುಣಬಾಹಿರರಾದರೆ ಕರುಣೆ ಇಲ್ಲದೆ ಇದ್ದಂತಹ ಯಜ್ಞ ಅರ್ಥವೇನು? ಹೇಳಬಹುದು ಕರ್ಮಕಾಂಡದಲ್ಲಿ, ಯಜ್ಞಕ್ಕೆ ಯಾರನ್ನು ಪಶುವನ್ನಾಗಿ ನಾವು ಉಪಯೋಗಿಸ್ತೇವೋ ಅಥವಾ ಯಾವುದನ್ನು ಪಶುವಾಗಿ ಉಪಯೋಗಿಸ್ತೇವೋ ಆ ಪಶುವು ದಿವ್ಯ ದೇಹವನ್ನು ಧರಿಸಿಕೊಂಡು ಸ್ವರ್ಗಭೋಗಕ್ಕೆ ಭಾಗಿಯಾಗ್ತದೆ ಅಂತ ಇರಬಹುದು. ಈ ಕರ್ಮಠರಿಗೆ ಬಾಯಿ ನೀರು ಸುರಿಸುವುದಕ್ಕೆ ಬೇಕಾದಂತಹ ಈ ಮಾತನ್ನೇ ನಂಬಿಕೊಂಡರೆ ಮನುಷ್ಯನ ಜೀವನ ಅರ್ಥ ಇಲ್ಲದೆ ಹೋಗ್ತದೆ. ನಾನು ಕೇಳ್ತೇನೆ ಈ ಸಭೆಯಲ್ಲಿ, ಯಜ್ಞ ಪಶುವಿಗೆ ಸ್ವರ್ಗಲೋಕದ ಭೋಗವನ್ನು ಕೊಡಿಸುವಂತಹ ಮಂತ್ರಶಕ್ತಿ ನಿಮಗಿದ್ರೆ ನೀವೇ ಯಾಕೆ ಯಜ್ಞ ಪಶುವಾಗಿ ಸಾಯುವುದಿಲ್ಲ? ಮೊದಲು ನೀವ್ಯಾಕೆ ಸ್ವರ್ಗಕ್ಕೆ ಹೋಗುವುದಿಲ್ಲ? ಅಥವಾ ಯಜಮಾನಿಗೆ ಬೇಕಾದಂತಹ ಸ್ವರ್ಗ ಪ್ರಾಪ್ತಿ ಯಜ್ಞದಿಂದ ಆಗ್ತದೆ ಅಂತಾದರೆ ಪಶುವಿನ ಬದಲಿಗೆ ಯಜಮಾನ್ಯೇ ಯಾಕೆ ತನ್ನನ್ನು ಹೋಮಿಸಿಕೊಳ್ಳೋದಿಲ್ಲ? ಉತ್ತರ ಉಂಟೆ ಇದಕ್ಕೆ? ಉತ್ತರ ಉಂಟೆ. ಕೇವಲ ಮಕ್ಕಳಾಟಿಕೆಯ ಶಬ್ದಜಾಲದ ಕರ್ಮಕಾಂಡವನ್ನೇ ದೊಡ್ಡ ವೇದ, ದೊಡ್ಡ ತಿಳುವಳಿಕೆ ಅಂತ ತಿಳ್ಕೊಂಡು ಈ ಅನ್ಯಾಯವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ನಾನು ಪ್ರಪಂಚಕ್ಕೆ ಸಾರ್ತಾ ಇದ್ದೇನೆ. ನಡೆಯಲಾರದು, ಸಾಯಬಿಡೆ. ಯಾರನ್ನು? ಈ ಹುಡುಗನನ್ನು ಸಾಯಬಿಡೆ. ಹೇಳಿ ಕೇಳಿ ಒಬ್ಬ ಬ್ರಾಹ್ಮಣ ಬ್ರಹ್ಮತೇಜೋ ಬಲಂ ಅಂತ ಸಾರಿದ ವಿಶ್ವಾಮಿತ್ರ ಈಗ ಬದುಕಿದ್ದಾನೆ, ತಲೆ ಎತ್ತಿ ನಿಂತಿದ್ದಾನೆ. ಮಾತ್ರವಲ್ಲ, ಹೇಳಿದ್ದನ್ನು ಸಾಧಿಸಿ ಪ್ರಕಟಪಡಿಸ್ತಾ ಇದ್ದಾನೆ ಪ್ರಪಂಚದಲ್ಲಿ. ಇಂತಹ ಒಬ್ಬ ಬ್ರಾಹ್ಮಣ ಕುಮಾರನನ್ನು ಕೊಲ್ಲುವುದು ಬಿಡಿ, ಅವನ ಬದುಕಿಗೆ ಬೇಕಾದದ್ದನ್ನು ಕೊಡುವುದಕ್ಕೆ ಸಾಮರ್ಥ್ಯ ಇಲ್ಲದಿದ್ರೆ ಅವನ ಪಿತೃಸ್ಥಾನವನ್ನು ಈಗಿಂದೀಗ ನಾನೇ ವಹಿಸಿಕೊಂಡೆ. ಇದು ನನ್ನ ನಿಲುವು. ಏನು ಯಾರೂ ಸ್ವೀಕರಿಸುವುದಲ್ಲೋ ಪ್ರಪಂಚದಲ್ಲಿ? ನನ್ನನ್ನು, ನನ್ನ ಜ್ಯೇಷ್ಠ ಪುತ್ರನಾದಂತಹ ಮಗನಾದಂತಹ ಮಧುಚ್ಛಂದನನ್ನು ಇನ್ನು ಮುಂದೆ ಇವನ ರಕ್ತ ಸಂಬಂಧಿಯಾಗಿ ಸಾರ್ತಾ ಇದ್ದೇನೆ. ಮಧುಚ್ಛಂದನಿಗೆ ಇವನು ಸೋದರ ಸ್ಥಾನದಲ್ಲಿ ಇವನನ್ನು ದತ್ತಪುತ್ರನಾಗಿ ನಾನು ಸ್ವೀಕರಿಸಿದ್ದೇನೆ. ಆದರೆ ನನಗೆ ಈ ಹೆಮ್ಮೆ ಬೇಡ. ಶುನಶೇಪನನ್ನು ವಿಶ್ವಾಮಿತ್ರ ರಕ್ಷಿಸಿದ ಅಂತ ಬೇಡ. ಈತನು ದೇವರಾತ. ಆದ ಕಾರಣ ಮಧುಚ್ಛಂದ ಸೋದರನಾದಂತಹ ಈತನು ನನ್ನ ಮಗನೇ ಎನಿಸಿ ಇನ್ನು ಮುಂದೆ ನನ್ನ ಗೋತ್ರದವರೆಲ್ಲ ಒಂದೋ ಮಧುಚ್ಛಂದ ಪ್ರವರ, ಇಲ್ಲ ದೇವರಾತ ಪ್ರವರವಾಗಿ ಬಾಳಿಕೊಂಡು ಬರತಕ್ಕದ್ದು ಅಂತ ಶಾಸನ ಮಾಡಿದ್ದೇನೆ. ಮಧುಚ್ಛಂದ ಸೇರಿಸಿಕೊ, ಇವನನ್ನು ಸೋದರರ ಪಂಕ್ತಿಯಲ್ಲಿ ಸೇರಿಸಿಕೊ.
ರಾಜನಂತೆ. ಏನು ಈ ದೇಶದ ಆಡಳಿತದಲ್ಲಿ ಜ್ಯೇಷ್ಠರಿಗುಂಟು, ಶ್ರೇಷ್ಠರಿಗುಂಟು, ಕನಿಷ್ಠರಿಗುಂಟು. ಕನಿಷ್ಠರಿಗೆ ಬಾಯಿ ಬಲ ಇದೆ, ದೇಹ ಬಲ ಇದೆ. ಜ್ಯೇಷ್ಠರಿಗೆ ಧೀಮಂತಿಗೆ ಇದೆ, ಶ್ರೀಮಂತಿಗೆ ಇದೆ. ಮಧ್ಯಮರಿಗೆ ಬದುಕುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಒಂದು ಹೊಸ ಆಡಳಿತವೇನು? ಮಧ್ಯಮ ಕುಮಾರನನ್ನು ಪಶುವಾಗಿ ಅರ್ಪಿಸ್ತಾನೆ. ಹೇಳಿ ಕೇಳಿ ಪ್ರಯೋಜನ ಇಲ್ಲ. ನನಗೆ ದೂರದ ರಕ್ತ ಸಂಬಂಧಿ, ಭೃಗುವಂಶ ಜಾತ, ಅಜೀಗರ್ತ. ಛೇ, ಎಂತಹ ಕೃಪಣ! ಕೃಪಣನಿವನಯ್ಯಗಿಯ ಬಡತನ ಕೃಪಣನಿವನಯ್ಯಗಿಯ ಬಡತನದ ಲಾಭವಡೆದ ಮಾರ್ಗದಲ್ಲಿ ಜನಿಪ ಭಾರವನ್ನು ತೊಡೆದು ಕೃಪಣನಿದ ಮರುಳ ಕೋಪ ಸಮರಕ್ಕೊಮ್ಮೆ ತಬಲ ಭಾವನೆ ಕೊಡಬೇಕಾಗಿ ಬರಲು ಋಷಿ ಪರಂಪರೆಯಲ್ಲಿ ಹುಟ್ಟಿದಂತಹ ಅಜೀಗರ್ತನಿಗೆ ಲೌಕಿಕವಾದಂತಹ ಭೋಗದಲ್ಲಿ ದಾಹ ಇರಬಾರದಾಗಿತ್ತು. ನನ್ನ ಕಣ್ಣೆದುರಿನಲ್ಲಿಯೇ ಋಷಿಪ್ರವರ್ನಾಗಿ ಹುಟ್ಟಿದಂತಹ ಅಜೀಗರ್ತ ಒಬ್ಬ ಕೇವಲ ಹೊನ್ನಾಸೆಗೆ ಬೇಕಾಗಿ ತನ್ನ ಕರುಳಿನ ಕುಡಿಯನ್ನು ವಿಕ್ರಯಿಸುತ್ತಾನೆ. ಹಬ್ಬ, ಕೃಪಣತನ ಮಾತ್ರವಲ್ಲ, ಬಡತನ. ಅದು ಹೌದು. ದಾರಿದ್ರ್ಯ, ನಿತ್ಯೋಪವಾಸ, ಇದು ಎಂಥವನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸುತ್ತದೆ ಅನ್ನೋದು ಪ್ರತ್ಯಕ್ಷ ಅನುಭವಕ್ಕೆ ಬಂದಂತಹ ವ್ಯಕ್ತಿ ನಾನು. ಆದರೆ ಕೇಳ್ತೇನೆ, ಶ್ರೀಮಂತರಲ್ಲಿ, ಧೀಮಂತರಲ್ಲಿ ಯಾವನೋ ಒಬ್ಬ ಬಡವನಾದಂತಹ ಒಬ್ಬ ಬ್ರಾಹ್ಮಣನ ಅಥವಾ ಒಬ್ಬ ದರಿದ್ರನ ಆ ದಾರಿದ್ರ್ಯವನ್ನು ಈ ರೀತಿ ತಮ್ಮ ಸ್ವಾರ್ಥಕ್ಕಾಗಿ ವಿನಿಯೋಗಿಸಿಕೊಂಡು ದುರ್ಲಾಭ ಪಡೆಯುವುದು ಪ್ರಪಂಚದಲ್ಲಿ ಮನುಷ್ಯತ್ವವೇ? ಹೌದು, ಸುತ ವಿಕ್ರಯ ತಪ್ಪೇನು? ನನ್ನ ಮನೆಯವರು ಹೇಳಿದ ಕಥೆ ಈಗ ಜಾಗೃತವಾಗುತ್ತಾ ಇದೆ. ನನ್ನ ಹೆಂಡತಿ ಹೇಮಾವತಿ ಹೇಳಿದ್ದು, ಎಳೆಯ ಮಗನಾದಂತಹ ಗಾಲವನನ್ನು ವಿಕ್ರಯಿಸುವುದಕ್ಕೆ ಹೊರಟಿದ್ದೆ. ಅಬ್ಬ, ಹೊಟ್ಟೆ ಹಸಿವು, ದಾರಿದ್ರ್ಯ ಮಕ್ಕಳನ್ನೂ ವಿಕ್ರಯಿಸುವಲ್ಲಿಗೆ ಒತ್ತು ನೀಡುತ್ತದೆ. ಆದರೆ ಈ ಶ್ರೀಮಂತನೂ ಚಕ್ರವರ್ತಿಯಾದಂತಹ ಹರಿಶ್ಚಂದ್ರನಿಗೆ ಮತ್ತೊಬ್ಬನ ಬಡತನದ ಕಾರಣದ ಹಿನ್ನೆಲೆಯಲ್ಲಿ ವಿಕ್ರಯಿಸಲ್ಪಡುವ ಮಗನನ್ನು ತೆಕ್ಕೊಳ್ಳಬೇಕು ಅಂತ ತೋರಿತಲ್ಲ. ಇದಕ್ಕೆ ಬೇರೇನೂ ನಿವಾರಣೋಪಾಯ ಸಿಕ್ಕಲೇ ಇಲ್ಲವೇ? ಎಲ್ಲರೂ ಒಂದೇ. ಸ್ವರ್ಗಲೋಕದಲ್ಲಿದ್ದಂತಹ ದೇವತೆಗಳು ಈ ಪ್ರಪಂಚದಲ್ಲಿದ್ದಂತಹ ಮನುಷ್ಯರನ್ನೆಲ್ಲ ಪಶುಗಳು ಅಂತ ತಿಳಿಯುತ್ತಾರಂತೆ. ಇಲ್ಲಿದ್ದ ಮನುಷ್ಯರಾದ ನಾವೆಲ್ಲ ನಮಗಿಂತ ಕನಿಷ್ಠರನ್ನು ಪಶುಗಳು ಅಂತ ತಿಳಿಯುತ್ತೇವಂತೆ. ಈ ತಾರತಮ್ಯವೇ ಪ್ರಪಂಚದಲ್ಲಿ ಏರುಪೇರನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿ ಹೋಯಿತು. ಕಾಲಾಯ ತಸ್ಮೈ ನಮಃ. ಆದ ಕಾರಣ ಅವನ ದಾರಿದ್ರ್ಯ, ಅವನ ಕಾರ್ಪಣ್ಯ, ಇದನ್ನು ಉಪಯೋಗಿಸುವುದು ಇದು ಸನ್ಮಾರ್ಗಿಗಳ ಲಕ್ಷಣವೇ? ಇದು ವೇದೋಕ್ತವೇ ಅಥವಾ ಶಾಸ್ತ್ರೋಕ್ತವೇ? ತಾನು ಬದುಕುವುದಕ್ಕಾಗಿ ಮತ್ತೊಬ್ಬನನ್ನು ಕೊಲೆ ಮಾಡುವಂತಹ ಕೆಲಸವಲ್ಲವೇ? ಹೆಸರಿಡಿ ಯಾಗ. ಇದಕ್ಕೆ ಪೂರ್ವಭಾವಿಯಾಗಿ ಮಂತ್ರದಲ್ಲಿ ಸಂಕಲ್ಪ ಮಾಡಿ ಇದಂ ನಮಮ, ಇದಂ ನಮಮ ಅನ್ನುವುದೇ ಮಮಕಾರ ರಾಹಿತ್ಯವಾದಂತಹ ಒಂದು ತರದ ದ್ವೇಷ. ಅದು ವೈರಾಗ್ಯವಲ್ಲ. ಇದಂ ನಮಮ ನುಡಿಬೇಕು. ಇದಂ ನಮಮ ಅನ್ನುವಾಗ ಈಶಾವಾಸ್ಯಂ ಇದಂ ಸರ್ವಂ ಎಂಬಲ್ಲಿದ್ದಂತಹ ಇದಂ, ಈ ಶಬ್ದದ ಅರ್ಥವನ್ನು ಗ್ರಹಿಸಬೇಕು. ಕೇವಲ ನಾನೀಗ ಏನನ್ನು ಕೊಡ್ತೇನೆ ನಿನಗೆ, ಇದು ನನ್ನದಲ್ಲ, ಇದು ತ್ಯಾಗ ಅಲ್ಲ. ಆದ ಕಾರಣ ಯಜ್ಞದ ಮೂಲಭೂತವಾದಂತಹ ತ್ಯಾಗ ಏನುಂಟು ಅದು ಇಲ್ಲದೆ ತನ್ನ ಬದುಕಿಗಾಗಿ, ತನ್ನ ಮಕ್ಕಳ ಬದುಕಿಗಾಗಿ, ತನ್ನ ಅರಸೊತ್ತಿಗೆ ಶಾಶ್ವತಿಗೆಗಾಗಿ, ತನ್ನ ಭೋಗ ಲಾಲಸೆಯನ್ನು ತೀರಿಸುವುದಕ್ಕಾಗಿ ಮತ್ತೊಬ್ಬನನ್ನು ಅಭಿವೃದ್ಧಿಯ ಮಾರ್ಗದಲ್ಲಿ ಇದ್ದವನನ್ನು ಎಳವೆಯಲ್ಲೇ ತಲೆ ಕತ್ತರಿಸುವುದು ಅನ್ಯಾಯ, ಸಹಿಸಲಾರೆ. ಒಂದು ವೇಳೆ ಇಲ್ಲಿ ಪ್ರಶ್ನೆ ಬರಬಹುದು, ತಾನು ಬದುಕುವುದಕ್ಕಾಗಿ ದೇವತಾ ಪ್ರೀತ್ಯರ್ಥವಾಗಿ ತಾನು ಪ್ರೀತಿಸುವಂತಹ ವಸ್ತುವನ್ನಾದರೂ ಬಲಿ ಕೊಡಬೇಕಾದದ್ದು ಅನಿವಾರ್ಯವಲ್ಲವೇ? ಹೌದು, ಒಪ್ಪಿಕೊಳ್ತೇನೆ. ಬಹುಶಃ ಹರಿಶ್ಚಂದ್ರನಿಗೆ ತಾಪ ನಿವೃತ್ತಿಯಾಗಬೇಕಾಗಿದ್ದರೆ, ವರ್ಣ ಪ್ರೀತ್ಯರ್ಥವಾಗಿ ಇಂತಹ ಒಂದು ನರಮೇಧವೇ ಬೇಕಾಗಿ ಬಂದದ್ದಿದ್ರೆ ತೊಡಗಿ ಆಯ್ತಲ್ಲ. ಹರಿಶ್ಚಂದ್ರನಿಗೆ ನಿವೃತ್ತಿ ಏನು ಎಂಬ ಪ್ರಶ್ನೆ ಬರ್ತದೆ. ಹರಿಶ್ಚಂದ್ರನ ಬಗ್ಗೆ
ಅವನ ತಂದೆಯ ಕುರಿತಾಗಿ ನನಗಿದ್ದಂತಹ ಪ್ರೇಮವೇ ಇದೆ. ಅವನಲ್ಲಿ ವಿರೋಧವೇನೂ ಇಲ್ಲ. ಯಜಮಾನಾದವನು ತನ್ನ ಕಷ್ಟ ನಿವೃತ್ತಿಗೆ ಏನು ಬೇಕು ಅಂತ ಕೇಳಿದವಾಗ ಪರಿಹಾರೋಪಾಯವನ್ನು ಹೇಳುವವರ ಮಾತನ್ನು ಅಂಗೀಕರಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ವೇದೋಕ್ತವಾದಂತಹ ಕರ್ಮಕಾಂಡದ ಈ ಮಾತನ್ನು ಮತ್ತು ವರುಣದೇವನ ಆಶ್ವಾಸನೆಯನ್ನು ನಂಬಿದಂತಹ ಹರಿಶ್ಚಂದ್ರನನ್ನು ನಾನಿಲ್ಲಿ ಅಪರಾಧಿಯ ಸ್ಥಾನಕ್ಕೆ ನಿಲ್ಲಿಸುವುದಿಲ್ಲ. ಆತನು ರೋಗಮುಕ್ತನಾಗಬೇಕು, ಆಳುವ ರಾಜ ರೋಗಮುಕ್ತನಾಗಬೇಕು. ಆವಾಗಲೇ ಅವನ ಆಡಳಿತಕ್ಕಿದ್ದಂತಹ ರೋಗವು ನಿವೃತ್ತಿ ಆಗ್ತದೆ. ಈ ನಿವೃತ್ತಿಯಲ್ಲೇ ಪ್ರಪಂಚದಲ್ಲಿದ್ದ ಎಲ್ಲಾ ಪ್ರಾಣಿಗಳಿಗೂ ನೆಮ್ಮದಿ ಆಗ್ತದೆ. ವಿಶ್ವಾಮಿತ್ರ ನಾನು ಹೇಳೋದು. ಆದ್ದರಿಂದ ಒಂದು ವೇಳೆ ಹರಿಶ್ಚಂದ್ರನ ಈ ದೋಷ ನಿವಾರಣೆಗೆ ಅಥವಾ ರೋಗ ನಿವಾರಣೆಗೆ, ಅವನ ತಾಪ ನಿವಾರಣೆಗೆ, ವರುಣನ ಕೋಪ ನಿವಾರಣೆಗೆ ಈವರೆಗೆ ಆರ್ಜಿಸಿದಂತಹ ನನ್ನ ತಪಸ್ಸಿನ ಪುಣ್ಯವನ್ನಾದರೂ ಕೊಡಬಲ್ಲೆ. ಆವಾಗ ಕ್ಷೇಮವಾಯ್ತಲ್ಲ. ಅಂತೂ ಈ ಶುನಶ್ಯಪನನ್ನು ಬಿಡಲಾರೆ. ದೇವರಾತನು ತಲೆ ಎತ್ತಿ ಬಾಳಲಿ, ಹರಿಶ್ಚಂದ್ರನು ಸುಖವಾಗಿ ಬದುಕಲಿ. ಇದೋ ಕೈ ಎತ್ತಿ ಸಾರ್ತಾ ಇದ್ದೇನೆ. ಎಂದು ವರುಣನು ಬಂದು ಮೋದಿ ಬದ ಋಷಿಶ್ರೇಷ್ಠನೇ, ಯಾರೋ ವರುಣದೇವ? ಹೌದು, ಬಂದೆಯ? ಬರಬೇಕಾಗಿ ಬಂತು. ಬಾ, ಒಳ್ಳೇದೇ ಆಯ್ತು. ಕೋಪವನ್ನು ಬಿಡು. ಭಲರೇ ವಿಶ್ವಾಮಿತ್ರ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ರೀತಿ ಪ್ರಶಂಸನೀಯವಾಗಿದೆ. ಸಾಗರಕ್ಕೆ ಒಡೆಯ ಅಂತ ನನ್ನನ್ನೆಲ್ಲರೂ ಗುರುತಿಸಿದರು. ಕರುಣಾಸಾಗರನಾದಂತಹ ನಿನ್ನ ಗುಣಕ್ಕೆ ಮೆಚ್ಚಿದ್ದೇನೆ. ಹಾಗಾಗಿ ನಿನಗೆ ಒಲಿದು ಬಂದ ನಾನು ಹರಿಶ್ಚಂದ್ರನನ್ನು ಅನುಗ್ರಹಿಸಿದ್ದೇನೆ. ಜೊತೆಗೆ ನಿನ್ನನ್ನು ಮುಕ್ತಕಂಠದಿಂದ ಹೊಗಳುತ್ತಾ ಇದ್ದೇನೆ. ವಿಶ್ವಾಮಿತ್ರ ಎಂಬ ಅಭಿಧಾನ ಅನ್ವರ್ಥವಾಯಿತು. ಒಳ್ಳಿತು. ಆದರೊಳ್ಳಿತು ವರುಣ ದೇವನೇ ಆದರೊಳ್ಳಿತು ವರುಣ ದೇವನೇ ಸೋದರದಿ ಸಂಪ್ರಾರ್ಥಿಸುವೆ ನರಮೇದಗಿಂದೆ ಕೊನೆಯದೇನು ದಾಮೋದಗೊಳಿದು ನರಮೇದಗಿಂದೆ ಕೊನೆಯದೇನು ದಾಮೋದಗೊಳಿದು ವರುಣದೇವನೇ, ದೇವ ಶಬ್ದವನ್ನು ಯಾರ ಕುರಿತಾಗಿ ನಾವು ಉಚ್ಚರಿಸುತ್ತೇವೋ ಅವರಲ್ಲಿ ಈ ಕಲ್ಯಾಣ ಗುಣ ಎದ್ದು ಕಾಣಬೇಕು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ದೇವನಾದ ನೀನಾಗಲಿ, ಇತರ ದೇವತಾ ಗಣಗಳಾಗಲಿ, ಯಾಕೆ ಈ ರೀತಿಯಾದಂತಹ ನರಮೇಧಾದಿಗಳನ್ನು ಬಯಸುತ್ತೀರಿ? ಇದೊಂದು ಸಮಸ್ಯೆ ನನಗೆ. ಮಂತ್ರಾಧೀನಂತು ದೈವತಂ. ಈ ಕರ್ಮಠರ ತೀರ್ಮಾನದ ಪ್ರಕಾರ
ದೇವತೆಗಳೆಲ್ಲ ಅವರು ಸಾಧಿಸುವ ಸಿದ್ಧಿಸಿದ ಮಂತ್ರಕ್ಕೆ ಅಧೀನರು ಅಂತ ಒಂದು ವಿಶ್ವಾಸ ಇದೆ. ಸರಿ, ಆದುದರಿಂದಲೇ ಇರಬೇಕು. ದೇವತಾ ಪ್ರೀತ್ಯರ್ಥವಾಗಿ ಅಸುರಗಣವೂ ಕೂಡ ಕೆಲವು ಯಾಗವನ್ನು ಮಾಡೋದುಂಟು. ಅದಕ್ಕೆ ಮಾರಣವೆಂತಲೋ ಆಭಿಚಾರವೆಂತಲೋ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದರೆ ಇಂತಹ ಮಾರಣಾದಿ ಯಾಗಕ್ಕೂ ಕೂಡ ದೇವತೆಗಳು ಬಂದು ಒಲಿದು ಪ್ರಸಾದವನ್ನು ನೀಡುತ್ತಾರೆ ಎಂಬುದು ವಿಶ್ವಾಸಿಗಳ ಮನಸ್ಸಿನಲ್ಲಿದೆ. ಈಗ ಇದರ ರಹಸ್ಯ ಬಹುಶಃ ಹೀಗೆ ಸ್ಫೋಟಿಸಬಹುದು ಅಂತ ನನಗೆ ತೋರುತ್ತದೆ. ಹೇಗೆ ಆ ಪವಿತ್ರ ಧಾರಣೆಯನ್ನು ಮಾಡಿ ಮಂತ್ರೋಕ್ತವಾದಂತಹ ಸಂಕಲ್ಪದಿಂದ ಸಿದ್ಧನಾಗಿ ಪೀಠಸ್ಥನಾಗಿ ಕುಳಿತಂತಹ ಯಜಮಾನ್ಯಗೆ ಇಲ್ಲಿ ಹಿರಿಮೆ. ಆ ಯಜಮಾನ್ನ ಹಿರಿಮೆಗೆ ಅಧೀನವಾಗುವಾಗ ದೇವತೆಗಳು ಅವನ ಇಷ್ಟವನ್ನು ಪೂರ್ತಿಗೊಳಿಸುವುದಕ್ಕೆ ಸನ್ನದ್ಧರಾಗಿ ಬರಬೇಕು. ಪ್ರಪಂಚ ವ್ಯವಹಾರದಲ್ಲಿ ಕರ್ಮವೇ ನಿಜವಾದಂತಹ ಫಲವನ್ನು ರೂಪಿಸುವುದು ಎಂಬ ಸಿದ್ಧಾಂತವನ್ನು ಇಲ್ಲಿ ನಾವು ಒಪ್ಪಿಕೊಳ್ಳುವಾಗ ದುಷ್ಟನಾದರೇನು ಶಿಷ್ಟನಾದರೇನು ಅವನು ಮಾಡುತ್ತಿರುವಂತಹ ಕರ್ಮವು ತ್ರಿಕರಣಪೂರ್ವಕವಾದಂತಹ ಶ್ರದ್ಧೆಯಿಂದ ಹೌದಾಗಿದ್ರೆ ಅಲ್ಲಿ ಉಚ್ಚರಿಸಲ್ಪಟ್ಟ ಮಂತ್ರಕ್ಕೆ ದೇವತೆಗಳೆಲ್ಲ ದಾಸರಾಗಿ ಬಂದೇ ತೀರಬೇಕು. ಗತಕಾಲದ ಇತಿಹಾಸ ನಮಗೆ ಇದನ್ನು ಸ್ಪಷ್ಟಗೊಳಿಸುತ್ತದೆ. ಕೇಳುತ್ತಿರುವವನು ದುಷ್ಟನು, ಇಂಥವರವನ್ನೇ ಕೇಳ್ತಾನೆ. ಈಶ್ವರನನ್ನೇ ನಾಶ ಮಾಡಲಿಕ್ಕೆ ಇವನು ಬಯಸಿದ್ದಾನೆ ಅಂತ ಗೊತ್ತಿದ್ದರೂ ಒಲಿದು ಬಂದಂತಹ ಈಶನೋ ಬ್ರಹ್ಮನೋ ಯಾವನೇ ಇರಲಿ, ಅವನ ತಪಸ್ಸಿನ ಮೌಲ್ಯವನ್ನು ಕಲ್ಪಿಸಿ ಅವ ಕೋರಿದ್ದನ್ನು ಕೊಡಬೇಕಾಗಿ ಬಂದದೇ ಬರಬೇಕಾಗ್ತದೆ. ಹೀಗೆ ವಿವೇಚಿಸುವಾಗ ವರುಣನಾದಂತಹ ನಿನ್ನನ್ನು ಅಪರಾಧಿಯ ಸ್ಥಾನದಲ್ಲಿ ನಾನು ನಿಲ್ಲಿಸುವುದಿಲ್ಲ ಸದ್ಯ. ಇವರೆಲ್ಲ ಸಂಕಲ್ಪವೇ ಹಾಗೆ ಮಾಡಿದೆ. ಈ ಸಂಕಲ್ಪ ಮಾಡೋದಕ್ಕೆ ಕಾರಣ ಏನು? ಕೇವಲ ಪ್ರೇಯಸ್ಸಿನ ಬಗ್ಗೆ ಇದ್ದಂತಹ ಆಸೆ. ಶ್ರೇಯಸ್ಸಿನ ಹಾದಿ ಯಾರಿಗೂ ಬೇಕಾಗಿಲ್ಲ. ಆದ್ದರಿಂದ ಪ್ರೇಯ ಪ್ರೇಯ ಪ್ರೇಯ. ಸಾಗರದಲ್ಲಿ ದೊಡ್ಡ ಮೀನು ಸಣ್ಣ ಮೀನನ್ನೇ ತಿಂದು ಬದುಕುವಂತೆ ಈ ಪ್ರಪಂಚದ ಜನಪದ ಬಾಳಿ ಬದುಕುತ್ತಾ ಬಂದದೆ. ಆದರೆ ದೇವನಾದಂತಹ ವರುಣನೇ, ನೀನೀಗ ನನಗೆ ಮೆಚ್ಚಿ ನುಡಿದ ವಾಕ್ಯದಿಂದ ನಾನು ನಿನ್ನಲ್ಲಿ ವಿನಂತಿಸುವುದು ಏನು? ಇದನ್ನು ಪ್ರಾರ್ಥನೆಯಾಗಿ ನೀನು ಅಂಗೀಕರಿಸಿದರೂ ನನಗೆ ಎಳ್ಳಿನ 7 ಭಾಗದಷ್ಟು ನಾಚಿಕೆ ಇಲ್ಲ. ಇಲ್ಲಿ ಇರೋದು ಜೀವಕಾರುಣ್ಯ. ನನಗೊಂದು ಆಶ್ವಾಸನೆ ನೀಡಬೇಕು ನೀನು. ಏನೆಂದು? ನರಮೇಧಕ್ಕೆ ಇಂದೇ ಮುಕ್ತಾಯವಾಗಲಿ, ತಥಾಸ್ತು. ಅದು ಈ ಯಾಗದ ಪೂರ್ಣಾಹುತಿಯೂ ಆಗಲಿ. ಹಾಗೆ ಆಗಲಿ. ನರಮೇಧ ಬೇಡ. ತಥಾಸ್ತು ಅಂತ ಒಪ್ಪಿದೆಯಲ್ಲ, ಸಂತೋಷವಾಯಿತು, ಸಂತೋಷವಾಯಿತು. ಈ ದ್ವಿಜರಿಗೆಲ್ಲ ಪಾಠವೂ ಆಯಿತು. ಬೇಡದನ್ನೆಲ್ಲ ಸಂಕಲ್ಪಿಸಿಕೊಂಡು ಪೂರ್ಣಾಹುತಿ ಮಾಡುವಾಗ ವರ್ಣದೇವತಾ ಪ್ರೀತ್ಯರ್ಥಂ ಅಂತ ಹೇಳೋದನ್ನು ಬಿಟ್ಟುಕೊಟ್ಟು ಈ ಸಿದ್ಧಾಂತಕ್ಕೆ ಬನ್ನಿ. ನಾವು ಮಾಡುತ್ತಿರುವ ಕರ್ಮದ ಸುಭಗತನಲ್ಲ ಮುಖ್ಯ, ಅದರ ಹಿಂದೆ ಇದ್ದಂತಹ ಶ್ರದ್ಧೆ. ಏನು ಮಾಡುತ್ತೇವೆ ಎಂಬಂತಹ ಕರ್ಮದ ಹೊರಗಿನ ಸ್ವರೂಪಕ್ಕಲ್ಲ ಅರ್ಥ, ಆ ಸಂಕಲ್ಪದ ಒಳಗಿನ ಸ್ವರೂಪಕ್ಕರ್ಥ. ಹೇಳಿ, ಬ್ರಹ್ಮಾರ್ಪಣ. ಹವಿಸ್ಸೂ ಬ್ರಹ್ಮವೇ, ಅಗ್ನಿಯೂ ಬ್ರಹ್ಮವೇ, ಯಾಗಕ್ಕೆ ಉಪಯೋಗಿಸುವ ಎಲ್ಲಾ ವಸ್ತು ಪದಾರ್ಥಗಳೂ ಬ್ರಹ್ಮವೇ. ಯಾಗ ಮಾಡುವವನು ಬ್ರಹ್ಮ, ಯಾಗವನ್ನು ಪಡೆಯುವವನು ಬ್ರಹ್ಮ. ಸರ್ವಂ ಖಲುವಿದಂ ಬ್ರಹ್ಮ. ಶಾಂತಿ ಶಾಂತಿ. ಆಹಾ ಆಹಾ, ಎಂತಹ ನಿರಂಕರವಾದ ವಾಕ್ ಪ್ರವಾಹ. ಏನೇ ವಸಿಷ್ಠನು ಒಳ್ಳೆ ವಿಶ್ವಾಮಿತ್ರ. ಎನೆ ವಸಿಷ್ಠನು ಪೊಗಳಿ ಪೇಳ್ದನು, ಮುನಿಯ ಸಾಧಿಸಿ ಬ್ರಹ್ಮರ್ಷಿ ತಾನೆನಿಸಿ ತೋರಿದೆ. ಮುನಿಯ ಸಾಧಿಸಿ ಬ್ರಹ್ಮ ಋಷಿ ತಾನೆನಿಸಿ ತೋರಿದೆ. ಬ್ರಹ್ಮ ತೇಜ ಘನತೆಯನ್ನು ಮಹರ್ಷಿ ವಿಶ್ವಾಮಿತ್ರ ಅಲ್ಲ, ಬ್ರಹ್ಮರ್ಷಿ ವಿಶ್ವಾಮಿತ್ರ. ಯಾವ ದಿನ ನಿನ್ನನ್ನು ನಾವು ಬ್ರಹ್ಮರ್ಷಿ ಎಂದು ಒಪ್ಪಿಕೊಂಡೆವು, ನಿನ್ನ ಕ್ರಿಯಾವಿಶೇಷವನ್ನೆಲ್ಲ ಅಂಗೀಕರಿಸಿದೆವು, ಆಗಿನಿಂದಲೂ ನಾವು ಯಾವುದನ್ನು ನಿರೀಕ್ಷಿಸಿದ್ದೆವು ಅದನ್ನಿಂದು ಕಂಡು ತೃಪ್ತಿಯನ್ನು ಹೊಂದಿದ್ದೇವೆ. ಆಹಾ, ನಿನ್ನ ಹೃದಯ ವೈಶಾಲ್ಯ, ನಿನ್ನ ಧೀಶಕ್ತಿ
ಎಲ್ಲರ ಕಲ್ಯಾಣದ ಕುರಿತಾಗಿ ನಿನಗಿರುವಂತಹ ಕಳಕಳಿ ರೋಮಾಂಚನವನ್ನುಂಟು ಮಾಡುತ್ತಿದೆ. ವಿಶ್ವವನ್ನೇ ಮೈತ್ರಿ ಭಾವದಿಂದ ಕಾಣುತ್ತಿರುವ ನೀನು ವಿಶ್ವಾಮಿತ್ರನೇ ದಿಟ. ಈ ವಿಶ್ವಕ್ಕೆ ನೀನು ಮಿತ್ರನಾದುದು ಮಾತ್ರವಲ್ಲ, ಎಲ್ಲರಿಂದಲೂ ವಿಶ್ವಾಮಿತ್ರನೆಂದು ಹೊಗಳಿಸಿಕೊಂಡುದು ಮಾತ್ರವಲ್ಲ, ಕ್ರಿಯೆಯಲ್ಲಿಯೂ ಅದನ್ನೇ ಮಾಡಿ ತೋರಿಸಿದೆಯಲ್ಲ. ಸ್ಥಾವರ ಜಂಗಮಾದಿಗಳಲ್ಲಿಯೂ ಸ್ನೇಹ ಭಾವದಿಂದ ವರ್ತಿಸುತ್ತಿರುವ ನಿನ್ನ ಅದ್ಭುತ ಯೋಗ್ಯತೆ ಅವರ್ಣನೀಯ. ನೀನು ಬ್ರಹ್ಮಋಷಿಯಾಗಿದ್ದರೆ ಸಾಲದು, ನೀನು ಸಪ್ತಋಷಿಗಳಲ್ಲಿಯೂ ಒಬ್ಬನಾಗಿ ರಾರಾಜಿಸಬೇಕು. ಗೋತ್ರ ಪ್ರವರ್ತಕನಾದ ಮಹಾನುಭಾವನಾದ ನಿನ್ನ ಬಗ್ಗೆ ನಮಗಿರುವಂತಹ ಗೌರವವೇನು ಎಂಬುದು ಈ ಪ್ರಪಂಚ ಕಂಡುಕೊಳ್ಳಲಿ. ನರಮೇಧವನ್ನೇ ಇನ್ನು ಯಾರೂ ಮಾಡದಂತೆ ನೀನು ಮಾಡಿಬಿಟ್ಟೆಯಲ್ಲ. ಹಾಗಿದ್ದರೆ ನಿನಗೆ ನರರ ಮೇಲಿರುವಂತಹ ಮಮತೆ ಏನು? ಈ ಪ್ರಪಂಚದ ಪ್ರಾಣಿ ಪಕ್ಷಿಗಳ ಮೇಲೆ ನಿನಗಿರುವಂತಹ ದಯಾಭಾವವೇನು ಎಂಬುದನ್ನು ತೋರಿಕೊಟ್ಟ ನಿನ್ನ ಮಹನ್ ಯೋಗ್ಯತೆ ವಿಶ್ವಖ್ಯಾತವಾಯಿತು. ಸಂತೋಷ ಚಿತ್ತನಾಗಿ ನಿನ್ನನ್ನು ಅಭಿನಂದಿಸ್ತೇನೆ. ನಿನ್ನ ಘನತೆಯನ್ನು ತೋರಿಸಿದೆ, ಬ್ರಹ್ಮ ತೇಜಸ್ಸಿನ ಪೂರ್ಣತೆಯನ್ನು ಪ್ರಕಟಿಸಿದೆ. ನೀನಂದು ಹೇಳುತ್ತಿದ್ದ ಒಂದೊಂದು ಮಾತುಗಳು ನನಗೀಗ ಕೇಳಿಸಲಾರಂಭಿಸಿದೆ. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಬ್ರಹ್ಮ ತೇಜಸ್ಸಿನ ಹಿರಿಮೆಯನ್ನು ಲೋಕಕ್ಕೆ ಸಾರಿದ ಓ ಬ್ರಹ್ಮಋಷಿ ವಿಶ್ವಾಮಿತ್ರ, ಸ್ನೇಹದಿಂದ ಇದೋ ನಿನ್ನನ್ನು ಆಲಿಂಗಿಸ್ತೀನಿ. ಭಗವನ್ ವಸಿಷ್ಠರೇ, ಭಗವನ್ ವಿಶ್ವಾಮಿತ್ರರೇ, ಇದು ಅಂತಃಕರಣದಿಂದ ಹೊರಗೆ ಬಂದಂತಹ ಸಂಬೋಧನೆ. ಈಗ ಅರ್ಥವಾಯಿತು. ಕೇವಲ ಹಠ, ಕೇವಲ ತಿರಸ್ಕಾರ, ಕೇವಲ ಸಂಘರ್ಷ, ಇದರಿಂದ ಯಾವ ವ್ಯಕ್ತಿಯೂ ಮೇಲೆ ಇರುವುದಕ್ಕೆ ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ನಿಮ್ಮನ್ನು ಸ್ಪರ್ಧಿಸಿದೆ ನಾನು. ಆ ಕಾಲದಲ್ಲಿ ನಿಮ್ಮ ಆ ಯೋಗದಂಡದ ಮುಂದೆ ನನ್ನ ರಾಜದಂಡ ನಿಷ್ಫಲವಾಯಿತು. ಅಲ್ಲಿಂದ ಸಾರಿದ್ದು ಸಂಘರ್ಷದಿಂದಲೇ. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ವಸಿಷ್ಠನಿಗೆ ಸರಿಯಾದಂತಹ ಬ್ರಹ್ಮವರ್ಚಸ್ಸನ್ನು ಸಂಪಾದಿಸುತ್ತೇನೆ. ಪ್ರಯೋಜನಕ್ಕೆ ಬಿತ್ತು. ಈಗ ಕ್ಷಾತ್ರ ಇಲ್ಲದೆ ಇದ್ದವನಿಗೆ ಈ ಬ್ರಹ್ಮವರ್ಚಸ್ಸನ್ನು ಸಂಪಾದಿಸುವುದಕ್ಕೆ ಸ್ಫೂರ್ತಿ ಬರುವುದಿಲ್ಲ. ಆದ್ದರಿಂದಲೇ ಬರೇ ಸಾತ್ವಿಕ ವೃತ್ತಿಯಲ್ಲಿ ಬರೇ ಶಾಕಾಹಾರಿಗಳಾಗಿದ್ದವರು ದಿನದಿಂದ ದಿನಕ್ಕೆ ನಿಸ್ತೇಜರಾಗಿ ಬರುತ್ತಾ ಇರುವುದನ್ನು ನಾನು ಕಾಣುತ್ತಾ ಇದ್ದೇನೆ. ಮಗನನ್ನು ವಿಕ್ರಯಿಸಿದ ನಮ್ಮ ಅಜೀಗರ್ತನೇ ಇದಕ್ಕೆ ಸಾಕ್ಷಿ ಇದ್ದರೂ ಇರಬಹುದು. ಹೋಗಲಿ, ನಿಮ್ಮಿಂದ ನನಗುಂಟಾದಂತಹ ಆ ಸಂಘರ್ಷದ ಬುದ್ಧಿ ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಿತು. ಆದ್ದರಿಂದ ಇದು ತ್ರಿಕರಣಪೂರ್ವಕವಾಗಿ ನಾನು ಪ್ರಪಂಚಕ್ಕೆ ಸಾರ್ತಾ ಇದ್ದೇನೆ. ಅಯ್ಯ ವಿಶ್ವಾಮಿತ್ರನೇ, ಬ್ರಹ್ಮಋಷಿ ಪಟ್ಟಕ್ಕೆ ಏರಿದೆ ಅಲ್ಲ, ಯಾರ ಕರಕಮಲ ಸಂಜಾತ ನೀನು ಅಂತ ಪ್ರಶ್ನೆ ಬಾರದ ಹಾಗೆ ಈಗಲೇ ಹೇಳ್ತೇನೆ. ಬ್ರಹ್ಮನಿಷ್ಠರಾದಂತಹ ಶ್ರೇಷ್ಠರಾದ ವಸಿಷ್ಠರ ಕರಕಮಲ ಸಂಜಾತ ವಿಶ್ವಾಮಿತ್ರ. ಸಂತೋಷಪಟ್ಟಿದ್ದೇನೆ. ವಸಿಷ್ಠರೇ, ಅಯ್ಯ ಹರಿಶ್ಚಂದ್ರ ಹೌದು, ಇದು ನಿಮ್ಮಲ್ಲಿ ನಾನು ಮಾತನಾಡುತ್ತಾ ಇರೋದು. ಏನೇ ಆಗಲಿ, ತನ್ನ ರೋಗ ನಿವಾರಣೆಗೆ, ತನ್ನ ತಾಪ ನಿವಾರಣೆಗೆ, ಅಥವಾ ತನ್ನ ಬದುಕಿಗೆ ಬೇಕಾಗಿ ಮತ್ತೊಬ್ಬನ ಮಗನನ್ನು ಹೊನ್ನು ಕೊಟ್ಟು ಪಡ್ಕೊಳ್ಳುವುದು ಅರಸೊತ್ತಿಗೆಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಭೂಷಣಪ್ರಾಯವಲ್ಲ. ಅಲ್ಲ, ಇದು ಇಂದಲ್ಲ ನಾಳೆಯಾದರೂ ಕೂಡ ಒಂದು ಅಪರಾಧವಾಗಿಯೇ ಉಳಿಯುತ್ತದೆ. ಈ ಅಪರಾಧಕ್ಕೆ ಪ್ರಾಯಶ್ಚಿತ್ತ ನಿಮ್ಮ ಶಿಷ್ಯ ಮಾಡಿಕೊಳ್ಳಬೇಕಾಗ್ತದೋ ಏನೋ ಯೋಚಿಸಬೇಕಾದ್ದು ನಾನು ನಿಮಗೆ ಬಿಟ್ಟದ್ದು. ಹೌದು. ಯಾಕೆ? ಯಾವನೋ ಧರ್ಮಾತ್ಮನಾಗಿ ಸತ್ಯಸಂಧನಾಗಿ ಈ ಪ್ರಪಂಚದಲ್ಲಿ ಆಡಳಿತವನ್ನು ನಡೆಸ್ತಾನೋ ಅವರಿಂದಲೇ ಈ ಲೋಕದಲ್ಲಿ ಪ್ರಜೆಗಳು ಉದ್ಧಾರವಾಗುವುದಕ್ಕೆ ಸಾಧ್ಯ. ಹೌದು. ಸನ್ಮಾರ್ಗವನ್ನು ಇತರರಿಗೆ ಬೋಧಿಸುವವನು ತಾನೇ ಸನ್ಮಾರ್ಗಿಯಾಗದೇ ಇದ್ದರೆ ಹೋಗಲಿ ಬಿಡಿ. ಯಾಕೆ ಹೇಳಿದ್ದೇನೆ, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಆದ್ದರಿಂದಲೇ ಮುಂದೊಂದು ದಿನ ಈ ಹರಿಶ್ಚಂದ್ರನಿ ಏನಾಗ್ತಾನೆ ಅದು ಮುಂದಿನ ಜೀವನಕ್ಕೆ ಬಿಟ್ಟು ಆಗಲಿ. ಅಂತೂ ಮಾಡಿದ್ದುಣ್ಣೋ ಮಹಾರಾಯ, ಅವನು ಅನುಭವಿಸಲಿ. ಈ ಪ್ರಪಂಚದಲ್ಲಿ ಬೇರೆ ಯಾವುದು ವ್ಯಕ್ತವಾಗಿ ನಮಗೆ ಕಾಣುವುದಿಲ್ಲವಾದರೂ
ಇದನ್ನು ಕರ್ಮಭೂಮಿಯಾಗಿ ನಮ್ಮ ಜೀವನದ ಕ್ಷೇತ್ರವನ್ನಾಗಿ ನಾವು ಅಳವಡಿಸಿಕೊಂಡು ಬದುಕುತ್ತಿರುವೆವು. ಆದ್ದರಿಂದ ಈ ಕ್ಷೇತ್ರಕ್ಕೆ ಪ್ರತ್ಯೇಕವಾದಂತಹ ಒಂದು ತನ್ನತನವಿದೆ. ಹೌದು, ಅದಕ್ಕೆ ಎಲ್ಲರೂ ತಲೆಬಾಗಬೇಕು. ವಸಿಷ್ಠರೇ, ಇಂದಲ್ಲ, ಮೊನ್ನೆ ಕಂಡಿದ್ದೆ. ಗಂಡ ಹೆಂಡತಿಯರು ನೀವು ಮಾತಾಡ್ತಾ ಇದ್ರಿ. ಇಂತಹ ಸಾಧಕನು, ಇಂತಹ ಸಿದ್ಧನೂ ಆದಂತಹ ವಿಶ್ವಾಮಿತ್ರನನ್ನು ಒಮ್ಮೆ ಆದರೂ ನೀವು ಬ್ರಹ್ಮಋಷಿ ಅಂತ ಯಾಕೋ ಒಪ್ಪುವುದಿಲ್ಲ ಅಂತ ಆ ಮಹಾತಾಯಿ ಕೇಳಿದಾಗ, ಆ ಅರುಂಧತಿ ದೇವಿ ಕೇಳಿದಾಗ, ನಾನು ಕತ್ತಲೆಯಲ್ಲಿ ಅಡಗಿದ್ದೆ. ಈಗ ವಂಚನೆ ಇಲ್ಲದೆ ಸತ್ಯವನ್ನು ಹೇಳ್ತೇನೆ. ಆವಾಗ ನೀವು ಹೇಳಿದ್ರಿ, ಅಷ್ಟು ಸುಲಭದಲ್ಲಿ ಬ್ರಹ್ಮಋಷಿ ಅಂತ ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಬ್ರಹ್ಮಋಷಿಯಾದವನು ದ್ವಂದ್ವಾತೀತನಾಗಬೇಕು. ವಿಶ್ವಾಮಿತ್ರನಿಗೆ ಹಾಗೆ ಇನ್ನೂ ಸಿದ್ಧಿ ಬರಲಿಲ್ಲ. ಅವನಿಗೆ ಆಗದೇ ಇದ್ದವರನ್ನು ಈಗಲೂ ತಿರಸ್ಕರಿಸ್ತಾನೆ. ಮಹಾ ಮುಂಗೋಪಿಯಾಗಿದ್ದಾನೆ. ಆ ಮುಂಗೋಪಿಯನ್ನು ಬಿಟ್ಟು ಎಲ್ಲರಲ್ಲಿಯೂ ತನ್ನನ್ನೇ ಎಲ್ಲವರಲ್ಲಿಯೂ ಕಾಣುವ ಸಿದ್ಧಾವಸ್ಥೆಗೆ ಮುಟ್ಟಿದವಾಗ, ಅಯ್ಯ ಬ್ರಹ್ಮರ್ಷಿ ವಿಶ್ವಾಮಿತ್ರನೇ ಅಂತ ಅಪ್ಪಿಕೊಳ್ಳುವವರಲ್ಲಿ ನಾನೇ ಮೊದಲಿಗನಾಗ್ತೇನೆ ನೋಡು ಅಂತ ನೀವೊಂದು ಮಾತು ಹೇಳಿದ್ದೆ. ಆ ಹೊತ್ತೇ ನಾನು ಮನಸ್ಸ ನಿಮಗೆ ಅಡ್ಡ ಬಿದ್ದಿದ್ದೇನೆ. ಈ ಹೊತ್ತಂತೂ ತಿಳಿದೋ ತಿಳಿಯದೆ ಎಲ್ಲವರನ್ನೂ ನನ್ನಂತೆ ಅಂತ ಕಂಡುಕೊಂಡಂತಹ ವಿಶ್ವಾಮಿತ್ರನ ಬುದ್ಧಿ ಈ ಬ್ರಹ್ಮಚಾರಿ, ಈ ವರ್ಚಸ್ವಿ ಬಾಲಕರನ್ನು, ಅದು ಯಾಕೆ ಮೊನ್ನೆ ಉಪನೀತನಾದವ ಎಲ್ಲಾ ಬ್ರಾಹ್ಮಣರು ಸೇರಿ, ಎಲ್ಲಾ ಗೋತ್ರದವರು ಸೇರಿ ಓಂ ಬ್ರಹ್ಮಜ್ಞಾನಂ ಪುರಸ್ತಾತು ಅಂತ ಬ್ರಹ್ಮಸೂಕ್ತವನ್ನು ಪಠಿಸಿ ಅವನ ತಂದೆ ಮೂಲಕವಾಗಿ ಅವನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಕೊಡಿಸಿದರು. ಮುಸುಕಿನೊಳಗೆ ಹೋಗಿ ಮತ್ತೊಮ್ಮೆ ಆ ಕ್ಷೇತ್ರವನ್ನು ತಂದೆ ಮಕ್ಕಳು ಪ್ರವೇಶಿಸಿ, ಆ ತಂದೆ ಆತ್ಮಾವೈಪುತ್ರನಾಮಾಸಿ ಎಂಬ ದೃಷ್ಟಿಯಿಂದ ಓಂ ಭೂರ್ಭುವತ್ಸುವ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಗಾಯತ್ರಿ ಉಪದೇಶ ಮಾಡಿದ್ದು ಈ ವಟುವಿನ ಮೈಯ ರೋಮ ಕೂಪಗಳಲ್ಲಿ ಅದರ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಇಂತಹ ಪ್ರತಿಧ್ವನಿ ಹೊರಹೊಮ್ಮುತ್ತಿರುವಂತಹ ಒಂದು ದಿವ್ಯ ಬಾಲಕನನ್ನು ಯಾಗ ಪಶುವಾಗಿಸಿದರಲ್ಲ ಎಂಬ ನೋವು ನನಗೆ ಉಂಟಾದ್ದರಿಂದ ಏನೋ ಬೇಕಾಗಿಯೋ ಬೇಡವಾಗಿ ಆಗಿಯೋ ವಾಚ್ಯವೋ ಅವಾಚ್ಯವಾಗಿಯೋ ಕೆಲವು ಮಾತುಗಳು ನನ್ನಿಂದ ಬಂದು ಹೋಗಿದೆ. ಎಲ್ಲರೂ ಕ್ಷಮಿಸಿ. ಈಗ ನಾನು ಸಮತೋಲ ಸ್ಥಿತಿಗೆ ಬಂದಿದ್ದೇನೆ. ವಸಿಷ್ಠರೇ, ನೀವು ಒಪ್ಪಿದರೆ ಇನ್ನು ಮುಂದೆ ಈ ಗೋತ್ರದವರ ಉದ್ಧಾರಕ್ಕಾಗಿ ನೀವು ನಾನು ಸಮಭಾಗಿಗಳಾಗಿ ದುಡಿಯುತ್ತಾ ಇರೋಣ. ಜಗತ್ತಿಗೆ ಮಂಗಲವನ್ನಾಶಿಸೋಣ. ಮಂಗಲಂ ಯದು ಕುಲ ತಿಲಕ ಗೋಪಾಲಗೆ ಮಂಗಲಂ ಮಾಧವ ವತ್ಸನಿಗೆ ಮಂಗಲಂ ಕೂರ್ಮಗೆ ಪರಗೈ ಗೋಕುಲ ರಂಗ ಗಂಭೀರ ನೃತ್ಯುವನಿಗೆ ಗೋಕುಲ ರಂಗ ಗಂಭೀರ ನೃತ್ಯುವನಿಗೆ ಜಯ ಮಂಗಲಂ ಶುಭ ಮಂಗಲಂ ಕರದೊಳು ಪರಶು ಭಕ್ತರೇ